ಎದ್ದ ನೋಡಿದರ ನೆರವೇಲ ಮಾಶುವನೆ ವೃದ್ಧರನ ಮಹಿಮೆ ತಿಳಿಯದು. ಕೊಟ್ಟಲಿಗೆಯ ಗ್ರಾಮ ದೇವತೆ ಸಿದ್ದೇಶ್ವರ, ಕೊಟ್ಟಲಿಗೆಯ ನಡೆದಾಡುವ ದೇವರು, ಜನರ ಆರಾಧ್ಯ ಸಿದ್ದೇಶ್ವರ ಅಪ್ಪಗಳವರು. ಅವರ ದಿವ್ಯ ಸನ್ನಿಧಾನಕ್ಕೆ ಪ್ರಣಾಮಗಳನ್ನು ಸಮರ್ಪಿಸಿ ಅವರ ಆರಾಧನೆಗಾಗಿ ಆಯೋಜಿತಗೊಂಡಂಥ ಈ 3 ದಿನಗಳ ಕಾರ್ಯಕ್ರಮದ ಮಂಗಲೋತ್ಸವದಲ್ಲಿ ವೇದಿಕೆಯನ್ನು ಅಲಂಕರಿಸಿ ನಮ್ಮೆಲ್ಲರಿಗೆ ಆಶೀರ್ವಾದ ಮತ್ತು ಆಶೀರ್ವಚನಗಳನ್ನು ದಯಪಾಲಿಸಿದಂತಹ ಪೂಜ್ಯಪಾದ ವಿಜಯಪುರದ ಜ್ಞಾನಯೋಗಾಶ್ರಮದ ಅಧ್ಯಕ್ಷ ಗುರುಗಳಾದಂಥ ಬಸವಲಿಂಗ ಶ್ರೀಗಳ ಅಡಿದಾವರೆಗಳಲ್ಲಿ, ಹಿರಿಯರಾದಂಥ ಶಂಕರಾರೂಢ ಶ್ರೀಗಳ ಅಡಿದಾವರೆಗಳಲ್ಲಿ, ನಮ್ಮ ಬಳ್ಳಾರಿಯ ಕಲ್ಯಾಣ ಶ್ರೀಗಳ ಅಡಿದಾವರೆಗಳಲ್ಲಿ ಹಾಗೂ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲಿ, ವಿಶೇಷವಾಗಿ ಇದೇ ಊರಿನ ಎಲ್ಲ ಕಾರ್ಯಕ್ರಮಗಳನ್ನು ನೇತೃತ್ವವನ್ನು ವಹಿಸಿಕೊಂಡು ಹೋಗ್ತಾ ಇರುವಂಥ ಆತ್ಮಾರಾಮ ಶ್ರೀಗಳ ಪಾದಂಗಳಲ್ಲಿ ವಂದಿಸುತ್ತಾ, ನೆರೆದ ಮಾತೃಶಕ್ತಿಯಲ್ಲಿ ಹಾಗೂ ತಮ್ಮೆಲ್ಲರಲ್ಲಿ ಅನಂತ ಶರಣಾರ್ಥಿಗಳು. ನೀವು ಬೆಳಿಗ್ಗೆ 7 ಗಂಟೆಯಿಂದನೇ ಇದರೊಳಗೆ ತಯಾರಾಗಿದ್ದೀವಿ. ನೀವೇ ಇದ್ದೀರಿ ಅಂತಲ್ಲ, ನಾವು 6 ಗಂಟೆಗೆ ಊರಾಗ ಬಂದೀವಿ. ನೀವು ನಮ್ಗಿಂತ ಮುಂಚೆ ಎದ್ದು ರಾತ್ರೆಲ್ಲ ಊರಾಗ ಲೈಟ್ ಇರದೇ ಇದ್ದರೂ ಸಹಿತ ಕತ್ತಲ್ದಾಗ ದೀಪ ಹಚ್ಚಿ ನೀರು ಕಾಯಿಸಿ ಬೆಳಗ್ಗೆ ಜಳಕ ಮಾಡಿಕೊಂಡು ನಾವು 6:30 ಗುಡಿಗೆ ಬರೋದ್ರಾಗ ಗುಡಿಯಾಗಿನ ದೇವರು ಎಬ್ಬಿಸ್ಕೊಂಡು ಅಕ್ಷಿತನ ಬಂದಿದ್ದೀರಿ. ನಮ್ಮ ಆನಂದಿಯವರು ಇಲ್ಲಿದ್ದಾರೆ, ಅವ್ರನ್ನ ಮಾಡ್ತೀನಿ ನಾನು. ಕೊಟ್ಟಲಿಗೆ ಅವ್ರಿಗೆ ದಣಿವು ಅನ್ನೋದು ಗೊತ್ತಿಲ್ಲ ಅಂತ ನನಗೆ ಅನಿಸ್ತೈತಿ. ಯಾಕಂದ್ರೆ ಯಾರೇ 4 ಮಂದಿ ಏನೋ ಮಾತಾಡಿದ್ರು ಸಹಿತ ಅದು ಎಲ್ಲರ ಆಚರಣೆಯೊಳಗೆ ಇರುತ್ತ ಅನ್ನೋದಕ್ಕೆ ಯಾವುದಾದ್ರೂ ಈ ನಮ್ಮ ಭಾಗದಾಗ ಒಂದೂರು ಸಾಕ್ಷಿ ಇದ್ರೆ ಅದು ಕೊಟ್ಟಲಿಗೆ. ಹುಡುಗರು ಮಾತಾಡಿದ್ರೆ ಯಜಮಾನ್ರು ಅದನ್ನ ಆಶೀರ್ವದಿಸ್ತಾರ. ಯಜಮಾನ್ರ ಬಾಯಿಯೊಳಗಿಂದ 4 ಮಾತು ಹೊರಗೆ ಬಿದ್ದಿದ್ದು ಅಂದ್ರೆ ಹುಡುಗರು ಅದನ್ನ ಅನುಕರಿಸ್ತಾರೆ. ಇಂಥ ಊರುಗಳು ಭಾಳ ಅಪರೂಪ. ಮತ್ತು ಅದರಲ್ಲಿ ದೊಡ್ಡ ಊರುಗಳಲ್ಲಿ ಇದನ್ನು ಸಾಧಿಸೋದು ಬಹಳ ಕಷ್ಟದ ಕೆಲಸ. 18-20 ಸಾವಿರ ಜನಸಂಖ್ಯೆ ಉಳ್ಳಂಥ ಕೊಟ್ಟಲಿಗೆ ಒಳಗೆ ಇಂಥದ್ದನ್ನು ಮಾಡೋದು ಬಹಳ ಕಷ್ಟದ ಕೆಲಸ ಇತ್ತೀಚಿನ ದಿನಮಾನಗಳಲ್ಲಿ. ಯಾಕಂದ್ರೆ ಇತ್ತೀಚೆಗೆ ಏನಾಗೈತಿ ಅಂದ್ರೆ ಗಾಂವ್ ಛೋಟಿ ಪಾರ್ಟಿ ಮೋಟಿ ಅಂದ್ರೆ ಊರು ಸಣ್ಣ ಸಣ್ಣ ಖರೆ ಪಾರ್ಟಿ ದೊಡ್ಡ ದೊಡ್ಡ. ಈ ಸ್ಥಿತಿ ಎಲ್ಲ ಕಡೆ ನೋಡಕ್ ಸಿಗ್ತೈತಿ. ಆದ್ರೆ ನಿಮ್ಮ ಊರು ದೊಡ್ಡದು, ಎಲ್ಲರ ಮನಸ್ಸುಗಳು ಸಹಿತ ಊರಿಗಿಂತ ದೊಡ್ಡದು. ಯಾರೂ ಸಂಕುಚಿತ ಭಾವನೆಯನ್ನು ಹೊಂದಿದವರಲ್ಲ ಅಂಥ ಊರು ಅಂತ ನನಗೆ ಅನಿಸ್ತೈತಿ. ಅದಕ್ಕೆ ಕಾರಣ ಅನಂತ ವರ್ಷಗಳಿಂದ ಪೂಜ್ಯಪಾದ ಸಿದ್ದೇಶ್ವರ ಅಪ್ಪಗಳು, ಅವ್ರ ಪೂರ್ವದಲ್ಲಿ ಮಲ್ಲಿಕಾರ್ಜುನ ಅಪ್ಪಗಳವರು ಈ ಊರಿಗೆ ಬಂದು ಹರಿಸಿದ್ದು. ತದನಂತರದಲ್ಲಿ ಸುಮಾರು ಮಠಗಳು ಈ ಊರಲ್ಲಿ, ಸಿದ್ಧಾರೂಢರ ಮಠ ಇದೆ ಈ ಊರಲ್ಲಿ, ಇಂಚಿಗಿರಿ ಮಠ ಈ ಊರಲ್ಲಿದೆ. ಎಲ್ಲರೂ ಒಂದಾಗಿಲ್ಲಿ, ಈ ಮಠ ಆ ಮಠ ಅನ್ನಲಾರ ಎಲ್ಲ ಮಠಗಳು ನಮ್ಮ ಒಂದೇ ಅನ್ನೋ ಭಾವನೆಯಿಂದ ಊರು ನಡೀತಾ ಇದೆ. ಈ ಊರಿಗೊಂದು ವೇಳೆ
ಹೊಳೆ ನೀರು ಬಂದಿತ್ತಂದ್ರೆ ಜಿಲ್ಲಾನ ಖರೀದಿ ಮಾಡ್ತಿದ್ರೇನು ಇವರವರು ಅಂತ ನನಗನ್ನಿಸ್ತದೆ. ಪೂರಾ ಬೆಳಗಾವಿ ಜಿಲ್ಲಾನ ಖರೀದಿ ಮಾಡೋ ಪೈಕಿ ಮಂದಿ ಭಾಳ ಪರಿಶ್ರಮ ಜೀವಿಗಳು. ಒಕ್ಕಲತನ ಮುಖ್ಯ ವ್ಯವಸಾಯ ಎಲ್ಲರದು. ನಾ ಈ ಮಾತು ಯಾಕೆ ಇಷ್ಟು ಗ್ಯಾರಂಟಿನೇ ಹೇಳ್ತೀನಿ ಅಂತಂದ್ರೆ, ನೀವೇನು ಎಡಕ್ಕದಿರಲ್ಲ, ನಿಮ್ಮ ಭರವಸೆ ಮ್ಯಾಗ ನಾವು ಒಂದು ಮಾತು ಮಾತಾಡೋದಲ್ಲ. ಈ ತೊಪ್ಪಗಿ ಮಂದಿ ಏನದಿರಲ್ಲ ನೀವು, ಈ ನಮ್ಮ ಅವ್ವಗಳು ಏನು ಕೂತಾರಲ್ಲ ಮುಂದೆ, ಇವ್ರ ಭರವಸೆ ಮ್ಯಾಗ ಮಾತಾಡ್ಬೇಕು. ನಾ ಏನು ಮಾತಾಡಿದ್ವಿ. ಧರ್ಮ ಉಳಿದಿತ್ತು ಅಂದ್ರೆ ಯಾವಾಗ ಉಳಿಸಿದವರು ನೀವ, ಅದು ಬೆಳೀತಿತ್ತಂದ್ರೆ ಬೆಳೆಸೋರು ನೀವ. ಆರಂಭದೊಳಗನ ಹಿಂಗೆ ಸರ್ಕೋತ ಹೋದ್ರು. ಇವ್ರನ್ನ ಕರಿತಿದ್ರು, ಬರ್ರಿ ಒಳಗೆ ಕುಂದ್ರಿ, ಬರ್ರಿ ಒಳಗೆ ಕುಂದ್ರಿ ಅಂತ. ಇವಾಗ ಚುಟ್ಟ ಸೇದೋದು ಒಂದು ಚಟ, ಬೀಡಿ ತಂಬಾಕು ತಿನ್ನೋ ಚಟ, ಎಲ್ಲ ಚಟದಾಗ ಒಳಗೆ ಬರಾಕ ಒಲ್ಲೆ ಅವು ಉಗುಳ್ಬೇಕಾಕತಿ, ಹೊಗಿ ಬಿಡ್ಬೇಕಾಕತಿ. ಮತ್ತು ಒಳಗೆ ತನಕ ಕುಂದ್ರೂ ಚಟ ಇಲ್ಲ, ಎದ್ದೆದ್ದು ಒಂದು ಜರ ಹೋಗಿ ಹೊಳೆ ಬರ್ಬೇಕಾಕತಿ. ಇಷ್ಟೇ ಅಲ್ರಿವ, ಅವ್ರಿಗೆ ಇನ್ನೊಂದು ಜವಾಬ್ದಾರಿ ಅಂದ್ರೆ ನಾವು ದನ ಕರ ತಂದಾರ ಅವ್ ಕರತ್ರ ಅವ್ ಕುಂದಿರ್ಬೇಕಾಗತ್ತೆ. ನೀವು ಕೂತ್ರ ನಡೆಯಂಗಿಲ್ಲ. ಅದಷ್ಟೇ ಜವಾಬ್ದಾರಿ ನನ್ನ ಗಮನಕ್ಕೆ ಬಂದದ್ದು. ಉಳಿದೇನು ಭಾಳ ಜವಾಬ್ದಾರಿ ಇಲ್ಲ, ಆದ್ರೆ ಸ್ಟೇಜ್ ಒಳಗೆ ಬರಂಗಿಲ್ಲ. ಅವ್ರು ಏನು ಬೇಕಾದ ಹೇಳ್ರಿ ಅಲ್ಲೇ ಹೊರಗನೆತ್ತು ಮಾಡ್ತೀವಂತಾರ, ಮುಂದಟ್ಟು ಬರಬೇಡತ್ತಾರ. ಅದು ಒಂದು ದೃಷ್ಟಿಯಿಂದ ಭಾಳ ಚಲೋದಪ್ಪ ಅಂತೀವಿ ನಾವು. ಕೃಷಿಕರು ಎಂದೂ ಬಡವರಾಗುವುದಿಲ್ಲ ಅಂತ ಇವತ್ತಿನ ವಿಷಯ. ಕೃಷಿಕೋ ನಾಸ್ತಿ ದುರ್ಭಿಕ್ಷಂ. ಜಪ ಮಾಡೋರಿಗೆ ಜಪತೋ ನಾಸ್ತಿ ಪಾತಕಂ, ಪಠತೋ ನಾಸ್ತಿ ಮೂರ್ಖತ್ವಂ, ಮೌನಿನಃ ನಾಸ್ತಿ ಕಲಹಂ, ಕೃಷಿಕೋ ನಾಸ್ತಿ ದುರ್ಭಿಕ್ಷಂ. ಇದು ಒಂದು ಸುಭಾಷಿತ. ಮೌನವಾಗಿರುವವರು, ಕಡಿಮೆ ಮಾತಾಡೋರು ಎಂದೂ ಆಯುಷ್ಯದಾಗ ಯಾರ ಕಡೆಯಿಂದನೂ ಜಗಳ ತಗೊಳ್ಳೋ ಪ್ರಶ್ನೆನೇ ಬರೋದಿಲ್ಲ. ಯಾರು ಕಡಿಮೆ ಮಾತಾಡ್ತಾರಲ್ಲ ಅವ್ರ ಜೀವನದಾಗ ಯಾರು ಕೂಡ ಅವರು ಜಗಳ ಆಗೋದಿಲ್ಲ. ಯಾರು ಜಪ ಮಾಡ್ತಾರಲ್ಲ ಅವ್ರ ಪಾಪಗಳು ಯಾವಾಗಲೂ ನಿವಾರಣೆ ಆಗ್ತಾನೆ ಹೋಗ್ತಾವ, ಘಟಿಸ್ತಾನೆ ಹೋಗ್ತಾವ, ಆಗುವುದಿಲ್ಲ. ಪಾಪಗಳು ಹುಟ್ಟುವುದೇ ಇಲ್ಲ. ಯಾರು ಪಠಣ ಮಾಡ್ತಾರ, ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದ್ತಾರ, ಅವರಲ್ಲಿ ಮೂರ್ಖತ್ವ ಅನ್ನೋದು ಯಾವಾಗೂ ಬರುವುದಿಲ್ಲ, ಉಳಿದಿಲ್ಲ. ಯಾರು ಒಕ್ಕಲ್ತನ ಮಾಡ್ತಾರೋ ಅವ್ರು ಯಾವಾಗಲೂ ಬಡವ ಆಗುವುದಿಲ್ಲ ಅಂತ. ನಿಮಗೆ ಮುಂದೆ ಹಿಂದಿನ 3 ಪಟ್ಟು ಪಟಾಯಿಸಿರ್ಬೇಕು, ಇದು ಕಡಿದು ಪಟಾಯಿಸೋದು ಭಾಳ ಕಷ್ಟದಂತ ಅನಿಸಿರ್ಬೇಕು. ಮತ್ತು ಊರೆಲ್ಲ ಒಕ್ಕಲ್ತನ ಮಾಡ್ತೀವ್ರಿ, ಬ್ಯಾಂಕಿನಾಗ ಎಲ್ಲರೂ ಸಾಲ ಹಂಗ ಅದಾವಲ್ಲ ಅಂತ ನೀವು ಅನ್ಬೋದು. ಜಪ ಮಾಡಿದ್ರೆ ಎಂಥೆಂಥ ಪಾಪಗಳಿದ್ರು ಘಟಿಸಿ ಹೋಗ್ತಾವ. ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಓದಿದ್ರೆ ಅಂತಂದ್ರ ಬುದ್ಧಿಮತ್ತೆ ವಿದ್ವತ್ತು ಹೆಚ್ಚಾಗ್ತಾ ಹೋಗ್ತದ. ಹಿಂಗಾಗಿ ಮೂರ್ಖತನ ಉಳಿಯಂಗಿಲ್ಲಮ್ಮ. ಮೌನವಾಗಿದ್ರೆ ಜಗಳ ಬರುವುದಿಲ್ಲ. ಯಾವಾಗಲೂ ಕೆಲಸ ಮಾಡ್ತಾ ಇದ್ದ ರೈತ ಅಂದ್ರ, ರೈತ ತನ್ನ ರೈತತ್ವವನ್ನು ಬಿಟ್ಟು ಕೊಡದೇ ಇದ್ರ ಅವನಿಗೆಂದೂ ಬಡತನ ಬರುವುದಿಲ್ಲ. ಹಂಗಂದ್ರೆ ಏನು? ರೈತ ಪೂರ್ಣಾವಧಿ ರೈತ ಆಗಿರ್ಬೇಕು. ರಾತ್ರಿ ಮಲ್ಕೊಂಡಾಗ ಎಬಿಸ್ ಕೇಳಿದ್ರು ಸಹಿತ ರೈತನ ಮಾತಾಡ್ಬೇಕು. ದಿಲ್ಲಿ ಮಾತು, ಬೆಂಗಳೂರು ಮಾತು ಅವನ ಬಾಯಾಗ ಬರಬಾರ್ದು. ನಾವು ಅವ ಮಣ್ಣಿನ ಮಾತಾಡ್ಬೇಕು, ನೀರಿನ ಮಾತಾಡ್ಬೇಕು, ಗಾಳಿ ಮಾತಾಡ್ಬೇಕು, ದನಗಳ ಬಗ್ಗೆನೇ ಮಾತಾಡ್ಬೇಕು. ರೈತ ಮಾತಾಡಿದ್ರೆ ಅನ್ನದ ಬಗ್ಗೆನೇ ಮಾತಾಡ್ಬೇಕು. ರೈತ ಮಾತಾಡಿದ್ರೆ ರೈತನ ಪ್ಯಾಟಿ ಬಗ್ಗೆನೇ ಮಾತಾಡ್ಬೇಕು. ರೈತ ಮಾತಾಡಿದ್ರೆ 2 ದುಡ್ಡು ಹೆಂಗೆ ಗಳಿಸ್ಬೇಕು ಅನ್ನೋದ್ರ ಬಗ್ಗೆನೇ ಮಾತಾಡ್ಬೇಕು. ಅವನಿಗೆಂದು ಬಡತನ ಬರ್ಲಕ್ಕೆ ಸಾಧ್ಯ ಇಲ್ಲ.
ಕೃಷಕೋ ನಾಸ್ತಿ ದುರ್ಭಿಕ್ಷ, ಕೃಷಿಕನಿಗೆ ಎಂದೂ ಬಡತನ ಬರ್ಲಕ್ಕೆ ಸಾಧ್ಯ. ಹಾಗಾದ್ರೆ ಬಡವರಾಗ್ಯಾರಲ್ರಿ ಹೆಂಗೆ ಮಾಡೋದು ಈಗ? ಯಾರಪ್ಪ ಬಡವರಾದವ್ರು? ರೈತರೇನು ಇವರು? ಅಲ್ಲ. ಯಾಕಂತಂದ್ರೆ ಯಾರೇ ರೈತರಿರೋಲ್ಲ, ಅವ್ರ ಪಾಲಿಗೇನು ಬಂದೈತಿ ಅವ ಯಾವಾಗಲೂ ತನ್ನ ಭೂಮಿ ರಕ್ಷಣೆ ಮಾಡ್ಬೇಕು. ಅವನ ಪರಿಕರಗಳು ಏನು, ಅವನ ಸಾಧನಗಳು ಏನು? ರೈತನಿಗೆ ರೈತನ ಬಂಡವಾಳ ಏನು? ರೈತನ ಬಂಡವಾಳ ಅವನ ಹೊಲದಾನ ಮಣ್ಣು, ರೈತನ ಬಂಡವಾಳ ಅವನ ಹೊಲದೊಳಗಿನ ಗಿಡಗಳು, ರೈತನ ಬಂಡವಾಳ ಅವನ ಹೊಲದೊಳಗಿನ ನೀರು, ರೈತನ ಬಂಡವಾಳ ಅವನ ಮನೆಯೊಳಗಿನ ದನಗಳು. ರೈತನ ಬಂಡವಾಳ ಏನು ಅಂತಂದ್ರೆ ಭೂಮಿಯೊಳಗಿರುವಂಥ ಸಣ್ಣ ಸಣ್ಣ ಕ್ರಿಮಿಗಳನ್ನು ಹಿಡ್ಕೊಂಡು ದೊಡ್ಡ ದೊಡ್ಡ ಹುಳುಗಳವರೆಗೆ ಇವು ಅವನ ಗೆಳೆಯರು, ಅವನ ಬಂಧು ಬಾಂಧವರು. ಇವರು ಹೆಂಗೆ ಬಂಧು ಬಾಂಧವರನ್ನ ಸಮೀಪದವ್ರನ್ನ ನಾವು ಬಿಟ್ಟು ಬದುಕಾಕ ಸಮಾಜದಾಗ ಆಗುವುದಿಲ್ಲಲ್ಲ, ಹಂಗೆ ರೈತಗ ಈ ಭೂಮಿಯೊಳಗಿರುವಂಥ ಸಣ್ಣ ಜೀವಾಣುಗಳನ್ನು ಬಿಟ್ಟಾಗಲಿ, ಎರೆಹುಳುಗಳು, ಗೆದ್ದಲುಗಳು, ಮಿಡತೆಗಳು, ಪತಂಗಗಳು, ಜೇನು ಹುಳುಗಳು, ಇಂಥವು ಏನು ಬೇರೆ 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 ನೂರಾರು ಜಾತಿಯ ಕ್ರಿಮಿಕೀಟಗಳು ಏನದಾವು, ಯಾರು ಹೊಲದಾಗ ಅತಿ ಹೆಚ್ಚಿರ್ತಿದ್ದು ಆಡ್ತಿದ್ದು ಅಂತಂದ್ರೆ, ಹುಳುಗಳು ಆಡ್ತಿದ್ದು ಅಂತಂದ್ರೆ ಅವ ದೊಡ್ಡ ಶ್ರೀಮಂತ ರೈತ ಅಂತ ತಿಳ್ಕೋಬೇಕು. ಯಾರು ಹೊಲದಾಗ ಒಂದು ಇರಿವು ಸಹಿತ ಕಡೆಯಿಂದ ಕಡೆ ಅಡ್ಡಾಡ್ತಿದ್ದಿಲ್ಲ, ಇವ ಒಬ್ಬನ ಕಾಗಿಗತೆ ತಿರುಗಾಡ್ತಿದ್ದಂದ್ರೆ ತಿಳ್ಕೋಬೇಕು ಇವನಂತ ದರಿದ್ರ ಈ ಜಗತ್ತಿನಾಗ ಯಾರೂ ಇಲ್ಲ. ಯಾಕಂದ್ರೆ ರೈತನಿಗೆ ಬೇಕಾದಂಥವ್ರು ಅವನಿಗೂ ಯಾರೂ ಇಲ್ಲ. ಇವೊಬ್ಬನ ಹೊಲದಾಗ ಗುದ್ದಾಡಿ ಏನು ಮಾಡಾವೇನು, ಜಿಗಿದಾಡಿ ಮಾಡಾವೇನು? ಇವ ಯಾರು ಇವನು ಮಿತ್ರದಾರಲ್ಲ ಅವರನ್ನ ಶತ್ರುಗಳಂತ ತಿಳ್ಕೊಂಡು ಕೊಂದು ಹಾಕಕ್ಕೆ ಹೊಂಟಾನ. ಯಾರು ಹೊಲದಾಗ ಹುತ್ತ ಬೆಳೀತಾವಲ್ಲ ಅವನ ಹೊಲ ನಂಬರ್ 1 ಅಂತ ತಿಳ್ಕೊಬೇಕು ನೀವು ಯಾವಾಗಲೂ. ಆ ಗಿಡಕ್ಕೆ ಹುತ್ತ ಹತ್ತೈತ್ರಿ, ಗೆದ್ಲ ಹತ್ತೈತ್ರಿ ಅಂತಾನೆ, ಗೆದ್ಲ ಹತ್ತಬೇಕು ಹುಡುಕ್. ಆ ಹುತ್ತ ಗಿಡದ ಮ್ಯಾಗ ಬೆಳೀತು, ಗೆದ್ಲೊಳಗೆ ಗಿಡಕ್ಕೆ ಬೆಳೀತಂತಂದ್ರೆ ಒಣಗಿದ್ದನ್ನ ಅಷ್ಟ ತಿಂತೈತದ, ಹಸಿದನ್ನ ಎಂದೂ ತಿನ್ನಂಗಿಲ್ಲ. ಹಸಿದನ್ನು ತಿಂತಂದ್ರೆ ತಿಳ್ಕೊಬೇಕು ಆ ಗಿಡಕ್ಕೆ ಕೆಳಗೆ ನೀರಿಲ್ಲ, ಬೇರು ಒಣಗ್ಯಾವು, ಆದ್ರಿಂದ ಗೆದ್ಲ ಹತ್ತಿ ತಿಂದ್ಬಿಟ್ಟು ಅಂತ ತಿಳ್ಕೊಬೇಕು. ಅಂದ್ರೆ ನೀನು ನೀರು ಕಡಿಮೆ ಮಾಡಿ ಅಂತ. ಆ ಭೂಮಿಯೊಳಗೆ ಎರೆಹುಳುಗಳು ಇರಲಿಲ್ಲ ಅಂದ್ರೆ, ಅಡ್ಡ ಕೊರಿಯುವಂಥ, ತೂತು ಕೊರಿಯುವಂಥವು, ಉದ್ದು ಕೊರಿಯುವಂಥವು ಆ ಹುಳ ಇರಲಿಲ್ಲ ಅಂತಂದ್ರೆ ನಿನ್ನ ಭೂಮಿ ಬಡವಾಗೈತಿ ಅಂತ ತಿಳ್ಕೊಬೇಕು. ನೀ ಬಡವ ಹಾಕುವಂಥ ಹೊಂಟಿಯನ್ನ ತಿಳ್ಕೊಬೇಕು. ಹಿಂಗೆಲ್ಲರ ಹಿಂಗೆ ಅಡ್ಡಿದ್ರೆ ಮುಂದೆ ಗಳೆ ಹೋತಂದ್ರೆ ಹಿಂದೆ ಹುಳುಗಳು ಕಾಣ್ಬೇಕು, ಪಕ್ಷಿಗಳು ಬರ್ಬೇಕ ಹುಳುಗಳು ತಿನ್ನಾಕ. ನಿನ್ನ ಗಳೆ ಮುಂದೆ ಹೋತಂತಂದ್ರೆ, ನಿನ್ನ ಮಡಿಕೆ ಮುಂದೆ ಹೋತಂತಂದ್ರೆ, ನಿನ್ನ ಕೂರಿಗೆ ಮುಂದೆ ಹೋತಂತಂದ್ರೆ ಹಿಂದೆ ಹುಳುಗಳು ಹೇಳ್ಬೇಕು. ಅದು ಶ್ರೀಮಂತನ ಹೊಲ ಅಂತ ತಿಳ್ಕೊಬೇಕು. ಶ್ರೀಮಂತ ಹೊಲ ಅಂತ ನೀ ಅಡ್ಡ ಉದ್ದ ಬೇಕಾದಂಗೆ ಪಲ್ಟಿ ಹೊಡೆದ್ರು ಒಂದು ಹುಳನೂ ಹೇಳಿಲ್ಲ ಅಂತ ತಿಳ್ಕೊಬೇಕು. ನಿನ್ನಂಥ ದರಿದ್ರ ನಾರಾಯಣ ಮತ್ತೊಬ್ಬ ಯಾರೂ ಇಲ್ಲ. ದರಿದ್ರ ದೇವ್ರನೇನು ಅದು ದರಿದ್ರವೇ. ನಿಮ್ಮ ಹೊಲದಾಗ ಒಡ್ಡುಗಳಿರ್ಬೇಕು, ಒಡ್ಡಿನ ಮ್ಯಾಗ ಗಿಡಗಳಿರ್ಬೇಕು, ಗಿಡದ ಮ್ಯಾಗ ಪಕ್ಷಿಗಳಿರ್ಬೇಕು, ಗಿಡದ ಕೆಳಗೆ ದನ ಕಟ್ಟಿರ್ಬೇಕು. ಅಂದ್ರೆ ಅದು ಒಕ್ಕಲ್ತನಪ್ಪ, ಒಕ್ಕಲಿಗರ ಮನೆ. ನಿಮ್ಮ ಹೊಲದಾಗ ಗಿಡಗಳೆಲ್ಲ ಭಾಳ ಆಗ್ಯಾವ, ಖರೆ ದನ ಕಟ್ಟು ಗಿಡಗಳೇ ಇಲ್ಲ, ಬರೀ ರೊಕ್ಕ ಕಟ್ಟು ಗಿಡಗಳು ಬಂದಾವ. ಹೌದತ್ತೀರಿ ಅಲ್ಲಂತೀರಿ ಕೊಟ್ಲಿಗೆ ಅವರು? ಏನು ದ್ರಾಕ್ಷಿ ಕೆಳಗೆ ದನ ಕಟ್ಟಕ್ಕೆ ಬರ್ತೈತೋ, ದಾಳಿಂಬದ ಕೆಳಗೆ ಕಟ್ಟಕ್ಕೆ ಬರ್ತೈತೋ? ದನ ಕಟ್ಟು ಒಂದಿಷ್ಟು ಗಿಡಗಳು ಇರಲ್ರಿ. ದ್ರಾಕ್ಷಿ ದಾಳಿಂಬ ಬಿಡಬೇಡ ಅಂತ ಹೇಳೋದಿಲ್ಲ ನಾನು, ಆದ್ರೂ ಕೂಡ ದನ ಕಟ್ಟಕ್ಕೆ ಬರೋಂಥ ಒಂದಿಷ್ಟು ಗಿಡಗಳು ಹಚ್ಚಿರಲ್ಲ. ಆ ಗಿಡದಾಗ ಹಕ್ಕಿ ಪಕ್ಷಿಗಳು ಬರ್ಬೇಕು, ಗೂಡು ಕಟ್ಟಬೇಕು, ತಿನ್ಬೇಕು. ಆ ಗೂಡು ಕಟ್ಟಿದ ಹಕ್ಷಿಗಳು ಬಂದು ಅಂತಂದ್ರೆ ನಿಮ್ಮ ಒಂದು ದ್ರಾಕ್ಷಿ ಮ್ಯಾಗ ಒಂದು ಹುಳ ಬಿಡಂಗಿಲ್ಲ, ನಿಮ್ಮ ದಾಳಿಂಬದ ಗಿಡದ ಮ್ಯಾಗ ಒಂದು ಹುಳ ಬಿಡಂಗಿಲ್ಲ. ಅದರ ಸಲುವಾಗಿ ಔಷಧ ಹೊಡಿಯೋ ಅವಶ್ಯಕತೆ ಇಲ್ಲ, ಅಷ್ಟು ಹಕ್ಕಿಗಳು ನಿಮ್ಮ ಹೊಲದಾಗ ಬರ್ತಾವೆ. ಆದ್ರೆ ಆ ಗಿಡಗಳು ಹಚ್ಚಕ್ಕೆ ತಯಾರಿಲ್ಲ. ಇದ್ದನ್ನೆಲ್ಲ ಕಡ್ದೋಗಿಲಕ್ಕೆ ಹತ್ತೀರಿ, ಕಡ್ದೋಗಿಬೇಡ. ಬರೋ ದಿನಮಾನಗಳೊಳಗೆ ಯಾರ ಮನ್ಯಾಗ 4-8 ಪ್ರಕಾರದ ಹಣ್ಣಿನ ಗಿಡಗಳು ಇರ್ಬೇಕು. ತೋಟದಾಗ ತೋಟ ಮಾಡಿರಂದಾಗ, ಹೊಲ ಮಾಡಿರಂದಾಗ ಹೊಲದಾಗ ಹಣ್ಣಿನ ಗಿಡಗಳು ಇರ್ಬೇಕು.
ಏನು ಸೀಸನ್ ಬಂದ ಕೂಡಲೇ ಹೋಗಿ 2 ಡಜನ್ ಮಾವಿನ ಹಣ್ಣು ಖರೀದಿ ಮಾಡ್ಕೊಂತ ಬರ್ತೀರಿ. ಭಿಕಾರಿಗಳು ಅನ್ಬೇಕು ನಿಮಗೆ, ರೈತರ ನೀವು ಭಿಕಾರಿಗಳು. ಭಿಕ್ಷುಕರಂದ್ರೆ ಮತ್ತೆ ಭಾಳ ಚಲೋ ಆಗ್ತೈತಿ, ಭಿಕಾರಿಗಳಂದ್ರೆ ಎಳ್ಕೋಬಾರ್ದು ಅಂತ. ಭಿಕ್ಷುಕರ ಮತ್ತೆ ನಮ್ಮ ಲೈನ್ಯಾಗ ಬರ್ತೀರಿ ನೀವು, ಅದ ಈ ಲೈನ್ಯಾಗ ಬರೋ ಯೋಗ್ಯತೆ ಇಲ್ಲ. ಭಿಕಾರಿಗಳು ಅವ್ರಾಗ ರೊಟ್ಟಿ ಎತ್ಕೊಂಡು ತಿಂತಿರ್ತಾವಲ್ಲ ಅವು. ಯಾರ ಮನ್ಯಾಗ ಹೋದ ಕೂಡಲೇ ಬೇಯ್ದು ಕೂಡಲೇ ಮುಂದಿನ ಮನೆಗೆ ಹೋಗೋದು, ಅಲ್ಲಿ ಬೇಯಿಸ್ಕೊಳೋದು, ಅದ್ರ ಮುಂದಿನ ಮನೆಗೆ ಹೋಗೋದು, ಹರಕ ಮುರುಕ ತಿನ್ಕೊಂಡು ತಿರ್ಗಾಡ್ತಾವಲ್ಲ ಅವಕ್ಕೆ ಭಿಕಾರಿಗಳು ಅಂತಾರೆ. ಎಂತದ್ರಿ, ಇಂಥ ಹೊಲ ಇದ್ದ ಹೊತ್ನ್ಯಾಗ, ಮನೆ ಇದ್ದ ಹೊತ್ನ್ಯಾಗ, ನೀರು ಇದ್ದ ಹೊತ್ನ್ಯಾಗ, ಹೊಲ್ದಾಗ 4 ಹಣ್ಣಿನ ಗಿಡ ಇಲ್ಲ, ಅಡಿಗೆ ಮನೆಗೆ ಬೇಕಾಗುವಂಥ 4 ಕಾಯಿಪಲ್ಯದ ಸಸ್ಯಗಳು ಹೊಲ್ದಾಗಿಲ್ಲ. ಅದೆಂತ ಒಕ್ಕಲ್ತನ ಮಾಡ್ತಾರೆ ಇವರು, ಅದೆಂತ ಒಕ್ಕಲಿಗರು ಅನ್ಬೇಕು ನಿಮಗೆ. ಯಾರ ವರ್ಣ ಎತ್ತರಪ್ಪ, ಯಾರ ವರ್ಣ ಚೀಲ ತಗೊಂಡು ಎತ್ತರಿ, ಅದೆಂತ ಒಕ್ಕಲ್ತನ ಮಾಡ್ತೀರಿ ನೀವು. ನಮ್ಮಲ್ಲಿ ಸಂಸ್ಕೃತದೊಳಗ ಒಂದು ಗಾದೆ ಮಾತೈತೆ, ಪುಚ್ಛ ವಿಷಾಣ ವಿಹೀನ ದ್ವಿಪಾದ ಪಶು, ಬಾಲಕೋಡುಗಳಿಲ್ಲದ 2 ಕಾಲಿನ ಕತ್ತೆ ಅಥವಾ 2 ಕಾಲಿನ ಜಾನುವಾರ ಇದು ಅಂತ. ಅವಕಟ್ಟು ಬಾಲಕೋಡ ಇರ್ತಾವ ದನಗಳಿಗೆ, ಇದು ಕಾಲು 2 ಅದಾವು, 2 ಕಾಲಿನ ಜಾಗದಾಗ 2 ಕೈ ಬಂದಾವು. ಕೋಡ ಬಾಲ 2 ಇಲ್ಲ, ಅದು ಇಲ್ಲದಂತ ದನ ಇದು ಅಂತ ಸಂಸ್ಕೃತದೊಳಗೆ ನಮ್ಮನ್ನು ಬೈಕೊಂಡು ಬಂದಾರ. ಉಚ್ಚ ವಿಷಾಣ ವಿಹೀನ ದ್ವಿಪಾದ ಪಶು ಅಂತ. ಮಾಡಬೇಕಾದದ್ದನ್ನು ನಾವು ಮಾಡಲಿಲ್ಲ ಅಂತಂದ್ರೆ ದನ ಆಗ್ತೀವಿ ಹೊರತು ಮನುಷ್ಯರಾಗುವುದಿಲ್ಲಪ್ಪ. ಅದಕ್ಕೆ ಯವ್ವ ನಿಮ್ಮ ಕಡೆ ನಂದೊಂದು ಪ್ರಾರ್ಥನೆ ಐತಿ, ನೀವು ಮನಸ್ಸು ಮಾಡಿದ್ರಿ ಅಂತಂದ್ರೆ ಈ ಜಗತ್ತಿನಾಗ ಏನು ಬೇಕಾದ್ದು ಮಾಡಕ್ಕೆ ಸಾಧ್ಯ ಐತಿ. ಅಪ್ಪಗಳಿದ್ದಾಗೂ ನಾವು ಒಂದು ದಿವಸ ಊರಿಗೆ ಬಂದಿದ್ದೆ, ಮುಂಜಾನೆ 6ಕ್ಕೆ ಅಪ್ಪಗಳು ನಾನು ಪ್ರವಚನ ಮಾಡಕ್ಕೆ ಹಚ್ಚಿದ್ರಿ ಇಲ್ಲಿ. ಅವಾಗ ನಿಮಗೆ ನಾವು ವಿನಂತಿ ಮಾಡ್ಕೊಂಡಿದ್ದೆ, ಅದ್ರ ಪರಿಣಾಮ ಭಾಳ ಚಲೋ ಆಗೈತೆ ಅಂತ ಅಪ್ಪಗಳು ನನಗೆ ಮ್ಯಾಲಿನ ಮ್ಯಾಲೆ ಹೇಳ್ತಿದ್ರು. ಆ ಕೊಟ್ಟಲಿಗೆ ಅವ್ರಿಗೆ ಭಾಳ ಸುಧಾರಿಸ್ಯಾರಿ. ಅಪ್ಪಗಳದೊಂದು ಏನಿತ್ತು ರೂಢಿ ಅಂದ್ರೆ, ಭಾಳ ಚಲೋ ಅದಾರ ಅಂತಾರೆ, ಸುಮಾರು ಇದ್ದವ್ರು ಚಲೋರ ಆಗಲಿ ತಿಳ್ಕೊಂಡು ಅಂತಿದ್ರು. ಇನ್ನು ಕೆಲವು ಮಂದಿ ಅಪ್ಪಗಳು ಅಂತಾರಂದ್ರೆ ಹೆಂಗೆ ಆಗ್ಬೇಕಂತೇಳಿ ಮಾಡ್ತಿದ್ರು, ಮಾಡಿದ್ರು ಕೊಟ್ಟಲಿಗೆ ಅವರು. ಅಪ್ಪಗಳ ಮ್ಯಾಗ ಭಾಳ ಶ್ರದ್ಧಾ. ಊರಾಗ ಕೊಟ್ಟಲಿಗೆ ಊರಾಗ ಅಪ್ಪಗಳು ನನಗೆ ಪ್ರವಚನಕ್ಕೆ ಬರಾಗ 2 ಮಾತು ಹೇಳಿದ್ರು. ಇದು ರೈತ ಊರೈತಿ, ರೈತಾಕಿ ಬಗ್ಗೆ ಮಾತಾಡ್ಬೇಕು ನೀವು. ಈ ಊರಾಗ ಹೊರಕಡೆಗೆಲ್ಲ ಹೊರಗೆ ಕುಂದಿರ್ತಾರ, ಅದ್ರ ಬಗ್ಗೆ 2 ಮಾತು ಮಾತಾಡ್ಬೇಕು ನೀ ಅಂತ ನಾನು ಹೇಳೇ ಕರ್ಕೊಂಡು ಬಂದಿದ್ರು ಅಪ್ಪಗಳು. ಅವ್ರು ಕರ್ಕೊಂಡು ಬಂದಿದ್ರಂದ್ರೆ ಕೀಲ್ ಬಿಚ್ಚು ಹೊಡಿತಿದ್ನೆ, ಬಿಡ್ತಿದ್ದಿಲ್ಲ. ಭಾಳ ಬೈದಿದ್ನೆ. ಅವಾಗ ನೆನಪೈತಲ್ಲ ನಿಮ್ಗೆ, ಅಲ್ಲ ನೆನಪೈತೆ. ಆಮ್ಯಾಗ ಮುಂದೊಂದಿಷ್ಟು ದಿವಸ ನಾಟಕ ಮಾಡಿದಿರಿ ನೀವು. ನಾವು ಶೌಚಾಲಯ ಕಟ್ತೀವಿ ಅಂತ ಹೇಳಿ 1,000-4,000 ಮಂದಿಗೆ ಯಾದಿನೇ ಮಾಡಿದ್ರು, ಅದ್ರದ್ದೊಂದು ಪಟ್ಟಿನೇ ಮಾಡಿದ್ರಿ. ಏನು ನಾಳೆಗೆ ಕಟ್ತಾರ, ನಾಡ್ದಾಗ ಕಟ್ತಾರ ಅನ್ಕೊಂತ ಪಾಯ ತೆಗಿತಾರ ಅನ್ನೋದ್ರಾಗ ಮೆಲ್ಲಕ ಅಪ್ಪಗಳು ಹೋಗ್ಬಿಟ್ರು. ಹೋಗೋಣ ಎಲ್ಲ ತಣ್ಣಗಾತ್ ಮತ್ತೆ ಹೊಯ್. ಮುಂದಿನ ಸರಿ ಅಪ್ಪಗಳನ್ನ ಕರೆಯಕ್ಕೆ ಹೊದ್ಕೊಳ್ಳೆ, ಅದು ಆ ಸರಿ ಏನೇನು ಮಾಡಿದ್ರಲ್ಲ ಅದು ಅಂದ್ಕೊಳ್ಳೆ ಮಾಡಕತ್ತಿರಪ್ಪನವ್ರು ಅನ್ನೋದು. ಮತ್ತೆ ಊರಾಗ ಬಂದ್ಕೊಳ್ಳೆ ಅಪ್ಪಗಳು ಕೇಳ್ಯಾರ, ನಡಿ ಮಾಡೋದು ನಾವು. ಮತ್ತೊಂದು 4 ದಿವಸ ಮಾಡೋದು, ಮತ್ತೆ ತಣ್ಣಗಾಗೋದು. ಅದು ನಿಮ್ದು ಅಂತಲ್ಲ, ಎಲ್ಲ ಊರನ್ನ ಮಂದಿ ಚಟ ಹಿಂಗೆ ಇರ್ತಾವೆ. ಆದ್ರೆ ನಿಮ್ಮ ಶ್ರದ್ಧೆ, ನಿಮ್ಮ ನಿಷ್ಠೆ ಇದು ಭಾಳ ವಿಶೇಷ. ಅಪ್ಪಗಳು ಯಾವ ಮಾತುಗಳನ್ನು ಹೇಳ್ತಿದ್ರಲ್ಲ, ಅವ್ರು ಬಹಳ ಕಳಕಳಿಯಿಂದ ಹೇಳ್ತಿದ್ರು. ಅವ್ರು ಆ ಊರಿನ ಮೇಲೆ ಅವ್ರಿಗೆ ಪ್ರೀತಿ ಅಷ್ಟು ಇರ್ತಿತ್ತು. ಎಲ್ಲ ಊರುಗಳ ಬಗ್ಗೆ ಹಂಗೆ ಹೇಳ್ತಿರ್ಲಿಲ್ಲ, ಕೆಲವೊಂದು ಊರುಗಳ ಬಗ್ಗೆ ಹೇಳ್ತಿದ್ರು. ಅದಕ್ಕೆ ತಾವು ಇವುಗಳನ್ನು ಪಾಲಿಸ್ಬೇಕು. ರೈತರಾದವರು ಬಡವರಾಗಬಾರ್ದಾಗಿತ್ತು ಅಂದ್ರೆ ಏನು ಮಾಡಬೇಕು ಅನ್ನೋದು ಒಂದು 2-3 ಮಾತು ಹೇಳ್ತೀನಿ, ನಿಲ್ಲಿಸ್ತೀನಿ. ರೈತ ಬಡವ ಯಾಕಾಗ್ತಾನ ಅನ್ನೋದು ಹೇಳ್ತೀನಿ ನಾನು. ರೈತ ಬಡವ ಯಾಕಾಗ್ತಾನ ಅಂತಂದ್ರೆ, ಅನಗತ್ಯವಾದಂಥ ಖರ್ಚುಗಳನ್ನು ಮಾಡಿ ಬಡವಾಗ್ತಾನೆ. ಒಂದು ಅಗತ್ಯ ಅವನಿಗೆ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲದ್ರ ಮ್ಯಾಗ ಖರ್ಚು ಮಾಡ್ತಾನೆ. ನಾವು ಏನೇನು ಅನ್ನೋದು ನೀವು ಯಾದಿ ಮಾಡ್ಕೊರಿ, ಪಟ್ಟಿ ಮಾಡ್ಕೊರಿ. ಒಂದು ರೈತ ಅಣ್ತಮ್ಮರು ಕೂಡ ಊರಾನವ್ರು ಕೂಡ ಇಲ್ಲದ ಕಾಂಪಿಟೇಷನ್ ಮಾಡಕ್ಕೆ ಹೋಗ್ತಾನೆ. ಇದ್ದವ್ರು ನೋಡಿ ಇಲ್ಲದವ್ರು ಕಾಂಪಿಟೇಷನ್ ಮಾಡಿ ಹಾಳಾಗುವ. ಅವ್ರ ಪಾಲಿಗೆ ನಮ್ಮ ಪಾಲಿಗೆ ದೇವ್ರಿಗೆ ಯಾರು ಏನು ಕೊಟ್ಟಾನ ಹಂಗೆ
ಅವ್ರ ಗಾಡಿ ತಂದ ಕೂಡಲೇ ಇವನು ಒಂದು ಗಾಡಿ ತಗೊಳ್ಳೋದು. ಇವಾಗೇನು ಅವಶ್ಯಕತೆ ಇಲ್ಲ. ಅವ ಟ್ರ್ಯಾಕ್ಟರ್ ತಂದ ಕೂಡಲೇ ಇವನು ತಗೊಳ್ಳೋದು. ಕೊಟ್ಟಲಿಗಾಗಿ ತಗೊಳ್ಳಿಲ್ಲ. ಬೆಳಗ್ಗೆ ನೋಡಿದ್ರಿ ನೀವು ಅಚ್ಚಿ ಕಡೆ ಕಕ್ಮರೇನವರು ಎತ್ತಿನ ಗಾಡಿಗಳು ಎಷ್ಟು ಅದಾವಲ್ಲ ಅಷ್ಟು ಎತ್ತುಗಳು ಈ ಕೊಟ್ಟಲಿಗಾಗಿಲ್ಲ. ಮತ್ತು ಕೊಟ್ಟಲಿಗೆ ಜನಸಂಖ್ಯೆಕ್ಕಿಂತಲೂ ಅದು ಸಣ್ಣ ಊರ. ಕನಮಡ್ಯಾಗಿ ಅಷ್ಟು ಎತ್ತುಗಳದಾವಲ್ಲ ಅಷ್ಟು ಎತ್ತುಗಳು ಕೊಟ್ಟಲಿಗೆ ಆಗಿಲ್ಲ. ಯಾಕಂದ್ರೆ ಎಲ್ಲರ ಮನೆ ಬರೀ ಟ್ರ್ಯಾಕ್ಟರ್ಗಳು. ಹೌದು ಅಲ್ಲೋ? ಅಲ್ಲೇನತ್ತೀರಿ ನೀವು? ಹೌದು ಅನ್ನಕ್ಕಾಗ ಯಾಕಪ್ಪ? ಯಾಕೆ ಮಂದಿನೇ ಸಿಗುದಿಲ್ರಿ ಎತ್ತುಗಳು ನೋಡಾಕ. ದನಗಳು ಎಲ್ಲ ಈ ಸಗಣಿ ಕಸ ಅದು ಇದು ಮಾಡಕ್ಕೆ ಮಂದಿ ನಿಮ್ಮ ಮನೆಗೆ ನಮ್ಮ ಮನೆಗೆ ಐತಿ ಬಿಡ್ರಿ 18 ಮಂದಿ ಐತಲ್ಲ. ಮತ್ತು ನಿಮ್ಮ ಮನೇನು ಉಪ್ಪಿನಕಾಯಿ ಹಾಕೋದ ಅಡ್ಡ ಉದ್ದ ಹೋಳಿ ಮಾಡುದೇನು? ನಿಮ್ಮ ಎಲ್ಲ ಮಂದಿ ಎಲ್ಲ ಬಸ್ ಸ್ಟ್ಯಾಂಡ್ ಮ್ಯಾಗ ಅಲ್ಲ. ನಾ ಈಗ ಸಾಕಷ್ಟು ಸರಿ ಹೋಗ್ತೀನಿ. ಹಿಂಗೆ ನಾವು 100-200 ಮಂದಿ ಕಾಯಿ ಬರ್ತಾರೆ ಈ ಬಸ್ ಸ್ಟಾಪ್ ಮ್ಯಾಗ. ಏನು ಮಾಡ್ತಾರ ಅಂದ್ರೆ ಜಗತ್ತಿನ ಪುರಾಣ ಎಲ್ಲ ಓದ್ತಾರೆ. ಹಂಗೆ ಮಾಡಬೇಡ. ಅನಗತ್ಯವಾದಂಥ ಖರ್ಚುಗಳನ್ನು ತಡೆಯುವ ಪ್ರಯತ್ನ ಮಾಡಿ. ಒಂದು. ಎರಡನೇದ್ದು, ವಿಲಾಸಿ ಜೀವನಕ್ಕೆ ಆಸ್ಪದ ಕೊಡಬಾರ್ದು. ನಮ್ಮ ಜೀವನದೊಳಗೆ ನಮಗೆಷ್ಟು ಸಾಧ್ಯ ಐತಿ, ನಮಗೆಷ್ಟು ದೇವರು ಕೊಟ್ಟಾನ ಅಷ್ಟು ಖರ್ಚು ಮಾಡ್ಕೋಬೇಕು. ಮತ್ತೆ ಹೆಚ್ಚು ಗಳಿಸ್ಬೇಕು, ಹೆಚ್ಚು ಖರ್ಚು ಮಾಡಬೇಕು. ಮೂರನೇದ್ದು, ಹಾಸಿಗೆ ದೊಡ್ಡದು ಮಾಡಿಕೊಂಡ ಕಾಲು ಚಾಚಬೇಕು. ಹಾಸಿಗೆ ದೊಡ್ಡದು ಮಾಡ್ಕೊಳಕ್ಕೆ ಯಾರೂ ನಮಗೆ ಆಣಿ ಹಾಕಿಲ್ಲ. ನಮ್ಮ ಹಾಸಿಗೆ ದೊಡ್ಡದು ಮಾಡ್ಕೋಬೇಕು, ಆಮ್ಯಾಗ ಕಾಲು ಚಾಚಬೇಕು. ಮೊದಲು ಕಾಲು ಚಾಚ್ ಹಿಂದಗಡೆ ಹಾಸಿಗೆ ದೊಡ್ಡದು ಮಾಡ್ಕೊಳಕ್ಕೆ ಹೋಗಬಾರ್ದು. ರೈತೆಂದೂ ಬಡವಾಗುವುದಿಲ್ಲ. ನಾ ಇಲ್ಲೇ ಕುಂತ್ಕೊಂಡ ಬರ್ದು ಅವನ್ನೆಲ್ಲ ದುಂದು ವೆಚ್ಚಗಳಂತ ಏನದಾವು ನಮ್ಮ ಜೀವನದೊಳಗೆ ನಾವು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು. ದುಂದು ವೆಚ್ಚಗಳು ಎಲ್ಲಿ 10 ರೂಪಾಯಿ ಖರ್ಚು ಮಾಡಿದ್ರೆ ನಡೀತೈತಲ್ಲ, ಅಲ್ಲಿ 100 ರೂಪಾಯಿ ಖರ್ಚು ಮಾಡೋದಪ್ಪ. ಏನು ಅವಶ್ಯಕತೆ ಐತೆ? ಇಲ್ಲ. ಬಟ್ಟೆ, ವಾಹನ, ಮದುವೆ ಇದ್ರೊಳಗೆ ಭಾಳ ಹಾಳು ಮಾಡ್ತಿರ್ತೇವೆ. ಒಬ್ಬೊಬ್ಬರ ಮನ್ಯಾಗ 100 ಸೀರೆ ಅಂತ್ರಿ. ಹುಡುಗರು 40, 50, 60 ಪ್ಯಾಂಟ್ ಶರ್ಟ್ ಅಂತ. ಇವನು ಮಾರಿದ್ರು ಸಹಿತ ಅಷ್ಟು ಬಟ್ಟೆ ಬರುದಿಲ್ಲಪ್ಪ. ಬಾಜಾರ್ದಾಗ ಒಯ್ದು ನಿಂದ್ರಿಸಿ ಇವನು ಮಾರ್ರಿ ನೀವು, ಇವನು ಮಾರಿದ್ರು ಅಷ್ಟು ಬರುದಿಲ್ಲ. ಇವ್ರು ಹತ್ತು ಹೆಂಗೆ ಕೊಡ್ಸಾನ ಯಾರಿಗೂ. ಅದ್ರ ಅವಶ್ಯಕತೆ ಐತೆ ಅಂತ ನಾವು ತಿಳ್ಕೋಬೇಕು. ರೈತರು ಬಡವರು ಆಗಬಾರ್ದು ಅಂತ ಅನಿಸಿತ್ತು ಅಂದ್ರೆ ಎಷ್ಟು ಸಾಧ್ಯ ಐತೆ ಅಷ್ಟು ದುಶ್ಚಟಗಳಿಂದ ದೂರ ಆಗಿರ್ಬೇಕು. ಎಂದೂ ಬಡವರಾಗಕ್ಕೆ ಸಾಧ್ಯ ಇಲ್ಲ. ನಮಗ ತೂತ್ಗೊಂಡು ಚಟ ಬೀಳಕ್ಕೆ ಹತ್ತಾವ ರೈತರಿಗೆ. ನಿಮಗಂತೂ ಪ್ರಶ್ನೆನೇ ಇಲ್ಲ. ನೀವು ಮನೆ ಬಿಟ್ಟ ಹೊರಗೆ ಹೋಗಂಗಿಲ್ಲ. ನಿಮ್ಮದು ಭಾಳ ಆದ್ರೆ ಏನು ಇವೇನೇನೋ ಬಡ್ಕೋತಾರಲ್ಲ, ಅವ್ನು ಬಿಟ್ರೆ ಮತ್ತೊಂದೇನು ಭಾಳ ಇವ್ರದ್ದು ಅದು ಭಾಳ ತುಟ್ಟಿರೈತೆ. ನಿಮ್ಗೆ ಹೇಳ್ತೀನಿ, ಅದನ್ನ ಹಚ್ಕೊಂಡೆ ನಿಮ್ಮ ಮನ್ಯಾಗ ಮಾಡ್ಕೋತೀನಿ ಅಂದ್ರೆ ನಾ ಒಂದೆರಡು ಹೇಳ್ತೀನಿ, ಮನ್ಯಾಗ ಮಾಡ್ಕೋರಿ. ಒಂದು ಜರ ತೊಗರಿ ಬೇಳೆ ಹಿಟ್ಟು ನಾಳಿಂದ ನಮ್ಮ ಮನ್ಯಾಗ ಮಾಡ್ಕೋರಿ. ನಾನು 400 ರೂಪಾಯಿ ಕೊಂಡು ಡಬ್ಬಿ ಮಾರಾಟ ಮಾಡ್ತೀನಿ. ಇಷ್ಟ ಮುಖಕ್ಕೆ ಹಚ್ಕೊಳ್ಳೋದನ್ನು ನಿಮ್ಗೆ ಹೇಳ್ತೀನಿ, ಮನ್ಯಾಗ ಮಾಡ್ಕೋರಿ. ಭಾಳ ಸೊಯ್ದಾಗತ್ತೈತೆ ಕೆಲಸ. ಒಂದಿಷ್ಟು ಉದ್ದಿನ ಬೇಳೆ ಹಿಟ್ಟು ತಗೋರಿ, ಒಂದಿಷ್ಟು ತೊಗರಿ ಬೇಳೆ ಹಿಟ್ಟು ತಗೋರಿ. ಆಮ್ಯಾಗೆ ಕೇಸರ ಅಂತ ಏನು ಸಿಗ್ತೈತಲ್ಲ ಅಂಗಡಿಯಾಗ ಒಂದಿಷ್ಟ ತಗೊಂಡು ಬರ್ರಿ. ಪುಡಿ ಮಾಡ್ರಿ ಸಣ್ಣಗೆ, ಅದ್ರಾಗ ಹಾಕ್ರಿ. ಅದ್ರಾಗ ಕುರಿ ಹಾಲು ಹಾಕ್ಬೇಕು. ಒಂದಿಷ್ಟು ಕುರಿ ಹಾಲು ತಂದು, ನಾ ದಿನ 10 ಲೀಟರ್ ಕುರಿ ಹಾಲು ತಂದು ಈ ಮುಖಲೇಪನ ತಯಾರು ಮಾಡ್ತೀನಿ. ದಿನ 10-20 ಸಾವಿರ ರೂಪಾಯಿ ಗಳಿಸ್ತೀನಿ ನಾನು. ಮತ್ತು ನಿಮಗೇನು ಕೆಟ್ಟಬೇನೆ ಆಗೈತಿ? ನಾ ಏನು ಹಚ್ಕೊಳ್ಳೋವಲ್ಲ ಮಾಡೋವಲ್ಲ, ನಿಮ್ಮ ಸಲಾಗಿ ಮಾಡಿ ನಾ ರೊಕ್ಕ ಗಳಿಸಾಕತ್ತೀನಿ. ನಾ ಅಂದ್ರೇನು, ನಿಮ್ಮಂಥವ್ರ ಹೆಣ್ಮಕ್ಳು ಕೆಲವೊಂದು ಸ್ವಸಹಾಯ ಗುಂಪುಗಳದಾವ, ಅವ್ರಿಗೆ ಹೆಚ್ಚು ಮಾಡ್ಸಾಕತ್ತೀನಿ ನಾನು. ನೆನಪಿನಾಗ ಉಳಿತೈತೆ. ನೀವು ಮಾಡಿ ನೋಡ್ರಿ. ಒಂದೇ ದಿವಸ ಉದ್ದಿನ ಹಿಟ್ಟ ಕಡ್ಲಿ ಬೇಳೆ ಹಿಟ್ಟು ಸಣ್ಣಗೆ ಬೀಸ್ಬೇಕು. ಬೇಕಂದ್ರೆ ಹುರಿದು ಬೀಸ್ರಿ, ಭಾಳ ಚಲೋ ಆಗ್ತದೆ. ಬೀಸಿ ಅದ್ರೊಳಗೆ ಸ್ವಲ್ಪ ಕೇಸರ, ಆಮೇಲೆ ಕುರಿ ಹಾಲು ಹಾಕಿ ಕಲಸ್ರಿ. ಕಲಿಸಿ ಮತ್ತು ಒಣಗಿಸ್ರಿ. ಅದನ್ನು ಒಣಗಿಸಿ ಮತ್ತೊಂದು ಬೀಸಿಬಿಡ್ರಿ.
ಯಾವ ನೀರಾಗ ಕಲಿಸಿ ನೀವು ಹಿಂಗೆ ಹಚ್ಕೊಂಡ್ರಿ ಅಂತಂದ್ರೆ ಮುಂಜಾನೆ ಏಳೋದ್ರಾಗ ಶ್ರೀದೇವಿ ಕಂಡಂಗೆ ಕಾಣಿಸ್ತೇವೆ. ನೀವು ಹೆಂಗೆ ಯಾಕೆ ಇರೋಲ್ರಿ? ನಾ ಭಾಳ ಮಂದಿ ಕೊಟ್ಟಿದ್ದು ಪ್ರಯೋಗ ಮಾಡಿಸೀನಿ. ಇದು ಪಕ್ಕ ನೆನಪಿನಾಗ ಉಳಿತೈತಲ್ಲ ನಿಮ್ಗೆ. ಇಂಥವು ಭಾಳ ಅದಾವ ನನ್ನ ಹತ್ರ ಫಾರ್ಮುಲಾ. ರೊಕ್ಕ ಗಳಿಸೋರು ಇದ್ರಿ ಅಂದ್ರೆ ನೀವು ಹೂ ಅನ್ರಿ, ಬೇಕಾದ್ರೆ ನಿಮ್ಮ ಊರಿಗೆ ಒಬ್ಬರು ನಾನು ಟ್ರೈನಿಂಗ್ ಕೊಡಕ್ಕೆ ಕಳಿಸ್ತೀನಿ, ನಿಮ್ಮ ಊರಾಗ ಕಳಿಸ್ಕೊಡ್ತೀನಿ, ನೀವೇ ಕಲೀರಿ, ಕಲಿತು ನೀವು ಬಳಸ್ರಿ, ಆಮೇಲೆ ಮಾರಾಟನೂ ಮಾಡ್ರಿ, ರೊಕ್ಕ ಗಳಿಸ್ರಿ. ಆದ್ರೆ ಹೊರಗಿನ ತಂದು ಮಾಡ್ಕೊಳ್ಳೋದು ಬೇಡ. ಇವು ಕೂದಲು ಉದುರಬಾರ್ದಂತಿತ್ತು ಅಂತಂದ್ರೆ ಇಲ್ಲೇ ನಿಮ್ಮೂರಾಗ ಒಬ್ಬ ಹುಡುಗದಾನ ಕೇಸ್ ಸ್ಟೈಲ್ ಅಂತ. ಏನೋ ಅವನ ಹೆಸರ ಕರೆಪೋಳ್, ಸಿದ್ರಾಯ್ ಕರೆಪೋಳ್ ಅಂತೇಳಿ. ಇವು ಕೂದಲು ಉದುರ್ತಾವು, ಹೊಟ್ಟಕ್ಕೈತೆ ತಲೆಯಾಗ, ಆಮ್ಯಾಗ ಕೂದಲು ಬೆಳಗಾಗ ಶುರು ಆಗ್ತಾವಲ್ಲ, ಅಂಥವ್ರ ಸಲಾಗ ಒಂದು ಎಣ್ಣೆ ತಯಾರು ಮಾಡ್ಯಾನ. ತಗೋರಿ ನೀವು, ಅವನ ಹತ್ರ ಇಲ್ಲೇ ಐತೆ. ಹಾಂ, ಎಲ್ಲನೂ ಮಾರ್ಕೆಟಿಂಗ್ಗೆ ಬಂದಿಲ್ಲ. ಅವು ಇವರು ಸವಿತಾನಂದ ಸ್ವಾಮಿಗಳದು. ಇವೆಲ್ಲ ನಾನೇ ಕಾಂಟ್ರಾಕ್ಟ್ರಿ ಇವಕ್ಕೆ. ಇಂಥವು ಭಾಳ ಅದಾವ. ನಾನು ಬೇಕಂದ್ರೆ ನೀವು ಹೇಳ್ರಿ, ಇಲ್ಲಿದ್ದವ್ರು ಹುಡುಗಿಯರ ಹೇಳ್ರಿ, ಹುಡುಗರ ಹೇಳ್ರಿ, ಈ ಊರಿಗೆ ಒಬ್ಬರನ್ನ ಕಳಿಸ್ಕೊಡ್ತೀನಿ. ಒಬ್ಬರು ವೈದ್ಯರದಾರ ಹಿಮಾಚಲ್ ಪ್ರದೇಶದವರು. ನೀವು ಯೂಟ್ಯೂಬ್ನಾಗ ಹೋಗ್ರಿ, ವೈದ್ಯ ರಾಜೇಶ್ ಕಪೂರ್ ಅಂತ ತಿಳ್ಕೊಂಡು ಸರ್ಚ್ ಮಾಡ್ರಿ. 4 ಲಕ್ಷ ಜನ ಫಾಲೋವರ್ಸ್ ಅದಾರ ಅವನು. ಆ ಮನುಷ್ಯ ಈಗ ನಮ್ಮ ಮಠದಾಗ ಖಾಯಂ ಇರ್ತಾನೆ. ನೀವು ಯಾವ ಊರು ಅಂತೀರಿ ಆ ಊರಿಗೆ ನಾ 8 ದಿವಸ ಕಳಿಸ್ಕೊಡ್ತೀನಿ. ನಿಮಗೆಲ್ಲ ಕಲಿಸ್ತಾನೆ ಅವನು ಏನೇನು. ಆಮ್ಯಾಗ ನಿಮ್ಮ ಮನೆಯ ರೋಗಗಳಂತ ಏನದಾವಲ್ಲ ಸರ್, ತಲೆ ನೋಸೋದು, ಕಣ್ಣ ಕಿವಿ ಸೋರುವುದು, ಹಲ್ಲು ಬ್ಯಾನಿ, ಆಮ್ಯಾಗ ಅಪಚನ ಆಗೋದು, ಸಂಡಾಸ್ ಕಟ್ಟಾಗೋದು, ಬೇಡ ಗುಲಾಬ್ ಆಗೋದು ಇರಲಿ, ಬ್ಲಡ್ ಪ್ರೆಷರು, ಶುಗರು, ಹರ್ನಿಯಾ, ಕ್ಯಾನ್ಸರು, ಇಂಥವು ಏನೇನು ಒಂದು 20 ರೋಗಗಳು ಸರ್ವಸಾಮಾನ್ಯವಾಗಿ ಎಲ್ಲರ ಮನ್ಯಾಗ ಕಂಡು ಬರ್ತಾವೆ. ಆ ರೋಗಗಳ ಸಲುವಾಗಿ ನಿಮ್ಮ ಮನ್ಯಾಗ ಅಡುಗೆ ಮನೆಯಾಗಿರುವಂಥ ಸಾಮಾನುಗಳು ಅಂದ್ರೆ ನಿಮ್ಮ ಮನ್ಯಾನ ಅಕ್ಕಡಿ ಕಾಳುಗಳು, ಮಸಾಲೆ ಪದಾರ್ಥಗಳು ಮತ್ತು ಹೊಲದ ಬದುವಿನಾಗಿರುವಂಥ ಬೇರೆ ಬೇರೆ ಅಲ್ಲಿ ಇಟ್ಟಾರ ನೋಡಿ. ಈಗ ನಮ್ಮ ಇದರವರಲ್ಲಿ ನಿಮ್ಮ ಹುಡುಗರೆಲ್ಲರೂ ಅಲ್ಲಿ ತಯಾರು ಮಾಡಿ ನಮ್ಮ ಗುರುಗಳು ಮಾಡಿಸಿರ್ತಾರೆ ಸವಿತಾನಂದ ಸ್ವಾಮಿಗಳು. ಅಂಥವ ಔಷಧಗಳನ್ನು ಹೆಂಗೆ ಮನ್ಯಾಗ ತಯಾರು ಮಾಡ್ಕೋಬೇಕು ಅನ್ನೋ ಟ್ರೈನಿಂಗ್ ಕೊಡ್ತಾರೆ. ನೀವು ತಯಾರಿದ್ರಿ ಅಂತಂದ್ರೆ ಕರೀರಿ, ನಿಮ್ಮ ಊರಿಗೆ ಕಳಿಸ್ತೀನಿ ಅವ್ರನ್ನ. ಬೇಕಾದ್ರೆ 20ನೇ ತಾರೀಕಿಗೆ ನಾವು ಹೋಟಿಂಗ್ ಹೋಗ್ತಾನೆ, ಹೋಗಿ ಬರ್ತಾನೆ. ಬಂದ ಕೂಡಲೇ ನೀವು ಹೇಳ್ರಿ, ನಿಮ್ಮ ಊರಿಗೆ ಕಳಿಸ್ತೀನಿ. ಒಂದು 5 ದಿವಸ ನಿಮ್ಮ ಊರಾಗ ನಿಂತು ಹುಡುಗರಿಗೆ ಹುಡುಗಿಯರಿಗೆ ಯಾರು ವಯಸ್ಸಾದವ್ರಿಗೆ ಟ್ರೈನಿಂಗ್ ಕೊಡ್ತಾರೆ. ಆ ವಸ್ತುಗಳನ್ನು ನೀವು ಬಳಕೆ ಮಾಡ್ಕೋಬಹುದು, ಆಮ್ಯಾಗ ನೀವು ಮಾರಾಟನೂ ಮಾಡ್ಬೋದು. ಯಾವ ಬೇಕಾದವ್ರು ಅವ್ರು ಹೇಳ್ರಿ, ನಿಮ್ಮ ಊರಿಗೆ ನಾ ಅವ್ರನ್ನ ಕಳಿಸ್ಕೊಡ್ತೀನಿ. ಅವ್ರ ಉದ್ದೇಶನ ಅದೇ, ಜೀವನದು. ನಮ್ಮದು ಉದ್ದೇಶ ಅದೇ ಐತಿ. ಎಷ್ಟು ಸಾಧ್ಯ ಐತೆ ಅಷ್ಟು ಮಂದಿ ಮನ್ಯಾಗ ಇಂಥವೆಲ್ಲ ತಯಾರು ಮಾಡ್ಕೋ. ರೈತರು ರೊಕ್ಕ ಹೊರಗೆ ಬಿಡಬಾರ್ದು. ಹೊರಗಿನ ರೊಕ್ಕ ಮನ್ಯಾಗ ಹೆಂಗೆ ಬರ್ತೈತಿ ಎಷ್ಟೋ ನೋಡ್ಕೊಳ್ಳೋದು. ಅವ ಎಂದೂ ಬಡವಾಗಂಗಿಲ್ಲ. ರೈತ ಯಾವಾಗಲೂ ಮನೆಯ ರೊಕ್ಕ ಹೊರಗೆ ಹೋಗೋದನ್ನು ನಿಲ್ಲಿಸ್ಬೇಕು. ಅವ ಯಾವಾಗೂ ಬಡವಾಗೋದಿಲ್ಲ ಅಂತ. ಆಮ್ಯಾಗ ಎಷ್ಟು ಸಾಧ್ಯ ಐತೆ ಅಷ್ಟು ದುಶ್ಚಟಗಳನ್ನು ರೈತ ಕಡಿಮೆ ಮಾಡ್ಕೋ. ಆಮ್ಯಾಗ ರೈತ ಏನೇನು ಸಾಮಾನು ಬೆಳಿತಾನ, ಬೆಳೆದನ್ನು ನೇರವಾಗಿ ಮಾರುಕಟ್ಟೆಗೆ ಮಾರಾಟ ಮಾಡೋದ್ರ ಬದಲಿಗೆ ಏನಾರ ಇಟ್ಟು ಮನ್ಯಾಗ ಮಾಡಿ ಕಳಿಸ್ತೀನಿ. ನಾವೊಂದು ಮಷಿನ್ ತಂದೀನಿ, ಒಂದು ಸಾಣದು 2 ಲಕ್ಷ ರೂಪಾಯಿಗೆ ತಂದೀನಿ. ಒಂದು 100 ಸಾಮಾನು ತಯಾರು ಮಾಡ್ತೈತ್ರಿ ಆ ಮಷಿನ್ನು. ಒಂದು 100 ಸಾಮಾನು, ಜಾಮು, ಜೇಲಿ, ಆಮ್ಯಾಗ ಕಷಾಯ ತಯಾರು ಮಾಡ್ತೈತಿ, ಆಮೇಲೆ ಬೇರೆ ಬೇರೆ ಪದಾರ್ಥದ ಪೌಡ್ರ್ಗಳನ್ನು ತಯಾರು ಮಾಡ್ತೈತಿ. ನಾ ಹರಿಯಾಣದಿಂದ ಒಂದು ಮಷಿನ್ ತಂದೀನಿ ಹೆಣ್ಮಕ್ಳ ಸಲುವಾಗಿ. ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ ಮಠದಾಗ ನಾವು. ಅದರೊಳಗೆ ಒಂದು 100 ಪದಾರ್ಥಗಳನ್ನು ಮಾಡಕ್ಕೆ ಬರ್ತಾವೆ. ಅವೆಲ್ಲ ಜೀವನೋಪಯೋಗಿ ವಸ್ತುಗಳು. ನಾವೊಂದು ಸಣ್ಣ ಮಷಿನ್ ತಂದೀನಿ. ಸಗಣಿ ಪೌಡ್ರ್ ತಗೊಂಡು ಅಗರಬತ್ತಿ ಮಾಡಿದ್ರಿ. ಒಂದು ತಾಸಿಗೆ 5 ಕಿಲೋ ಪೌಡರ್ ಅಗರಬತ್ತಿ ಮಾಡ್ತೈತಿ. 4 ಕಿಲೋ ಪ್ರತಿ ದಿವಸ ನೀವು ಮಾಡಿದ್ರಿ ಅಂದ್ರೆ ಎಷ್ಟು ಅಗರಬತ್ತಿ ರೀ? ಈಗ ಮಾರ್ಕೆಟ್ನಾಗ ಇರುವಂಥ ಅಗರಬತ್ತಿಗಳು ಏನಾಗ್ಯಾವ, ಕಲ್ಲಿದ್ದಲು ಪುಡಿ ಹಾಕ್ತಾರೆ ಅದರೊಳಗೆ.
ಅದರಿಂದ ಮೊನಾಕ್ಸೈಡ್ ಬರ್ತೈತಿ. ಅದರಿಂದ ನೀವು ಪ್ಯಾರಲೈಟಿಕ್ದಂಥ ರೋಗಗಳು ಬರ್ತಾವೆ. ಎಷ್ಟೇ ಚಲೋ ಅಗರಬತ್ತಿ ಮನೆಯೊಳಗೆ ಹಚ್ಚಿದ್ರಿ ಅಂದ್ರೆ ನೀವು ಆ ಅಗರಬತ್ತಿ ಎಷ್ಟು ಹೆಚ್ಚು ಬಳಕೆ ಮಾಡ್ತೀರಿ ಅಷ್ಟು ನಮ್ಮ ಬ್ರೈನ್ ಡ್ಯಾಮೇಜ್ ಆಗ್ತೈತೆ. ಇದನ್ನೊಂದು ನೆನಪಿನಾಗ ಇಟ್ಕೊಳ್ಳಿ. ಈ ಸದ್ದು ಮಾರ್ಕೆಟ್ನೊಳಗಿರುವಂಥ ಅಗರಬತ್ತಿಗಳು ಎಷ್ಟು ಕಡಿಮೆ ಬಳಸ್ತಾರೆ ಅಷ್ಟು ಚಲೋ. ಯಾಕಂದ್ರೆ ಇವರೆಲ್ಲ ಕಲ್ಲಿದ್ದಲ್ಲಿ ಪುಡಿ ಬಳಸಾಕತ್ತಾರ. ಅದು ಚಂದಾಗ ಉರಿಬೇಕಂತ. ಅದು ಸುಟ್ಟು ಕೂಡಲೇ ಮೊನಾಕ್ಸೈಡ್ ಹೊರಗೆ ಬರ್ತೈತಿ. ಆ ಮೊನಾಕ್ಸೈಡ್ ಹೋಗಿ ಮೆದುಳಿಗೆ ಬಡಿತು, ನಮ್ಮ ನರಮಂಡಲಕ್ಕೆ ಬಡಿತು ಅಂದ್ರೆ ನರಮಂಡಲ ವೀಕ್ ಆಗ್ತಾವೆ, ಅಶಕ್ತ ಆಗ್ತೈತಿ. ಅದರಿಂದ ಬ್ರೈನ್ ಹೆಮರೇಜ್ ಆಗುವಂಥ ಸಾಧ್ಯತೆಗಳು ಅಧಿಕ ಅದಾವೆ. ನೀವು ಬೇಕಾದಂಥ 100 ರೂಪಾಯಿದು ಅಗರಬತ್ತಿ ತೊಗೊಂಡು ಬರ್ರಿ, ಅದರೊಳಗೆ ಇದನ್ನು ಮಾಡಕ್ಕೆ. ಆದ್ರೆ ಅದೇ ನಿಮ್ಮ ಮನೆಯೊಳಗೆ ಆಕಳ ಸಗಣಿ ಪೌಡರ್ ಮಾಡಿ ಸಗಣಿ ಒಣಗಿಸಿ ಪೌಡರ್ ಮಾಡೋದು, ಆ ಮಷಿನ್ ಒಳಗೆ ಹಾಕಿದ್ರೆ 1 ಸೆಕೆಂಡ್ನಾಗ 2-3 ಕಡ್ಡಿ ಹೊರಗೆ ಬರ್ತಾವೆ. ತಾಸಿಗೆ 5 ಕಿಲೋ ಸಗಣಿ ಪೌಡರ್ ಅಂತಂದ್ರೆ ಸಾವಿರಾರು ಅಗರಬತ್ತಿ ತಯಾರಾಗ್ತಾವೆ. ಅವುಗಳನ್ನು ನೀವು ಹಚ್ಚಿದ್ರಂದ್ರೆ ಏನು ಹಾಕೋದು ಬೇಡ. ನೀವು ಅದರೊಳಗೆ ಒಂದು ಸ್ವಲ್ಪ ಬೇವಿನ ಪಕ್ಕಲ ಹಾಕೋದು, ಸ್ವಲ್ಪ ಸಾಕಿದ್ರೆ ಒಂದು ಲೇಮನ್ ಚಹಾ ಪಕ್ಕಲ ಅದನ್ನ ಪುಡಿ ಮಾಡಿದ್ರೆ ವಾಸನೆ ಬರೋದು ಸಲುವಾಗಿ. ಇಷ್ಟು ಹಾಕಿದ್ರೆ ಅಂತಂದ್ರೆ ಮನ್ಯಾಗ ಒಂದು ಸಾಯಿಲ್ ನಿಂದ್ರಂಗಿಲ್ಲ. ಮನೆಯೊಳಗಿರುವಂಥ ಆಕ್ಸಿಜನ್ ಎಲ್ಲ ಶುದ್ಧ ಆಗ್ತದೆ, ಸ್ವಚ್ಛ ಆಗ್ತದೆ. ಆ ಕಡೆ ಸಗಣಿ ಸೂತ್ರ ಮನೆಯೊಳಗಿನ ವಾತಾವರಣ ಮತ್ತು ಮನೆಯೊಳಗಿನ ಆಕ್ಸಿಜನ್ ಪ್ರಮಾಣ ತಾನೇ ಹೆಚ್ಚಾಗ್ತದೆ. ಇಂಥದ್ದು ಯಾರು ಮಾಡೋದಿದ್ರೆ ಹೇಳಿ ಯಾಕೆ ಬರ್ತಾನೆ ಬರ್ತೈತೆ. ನಾನು ಇಂಥವು ಭಾಳ ಅದಾವೆ ಸಣ್ಣ ಪುಟ್ಟು. ನಮ್ಮ ಮನೆ ಮಳೆ ಬಿತ್ತು ಕಂಡಾಕ್ತಿ, ಮಳೆ ಬಿಟ್ಟು ಕೂಡ ಮಾವಿನ ಗಿಡವಾಗಿಂದ ಕಾಯಿ ಈ ನಮೂನೆ ಬಿತ್ತರಿ, ಕೆಳಗೆ ಹಾಸಿಗೆ ಹಾಕಿದಂಗೆ ಆಗಿದೆ. ಏನು ಮಾಡ್ಬೇಕಂತ ಎಲ್ಲರೂ ಅಂದ್ರು. ಆ ಹೊತ್ತಿನಾಗ ದಡ ಒಂದು 10-20 ಆಳು ಹಚ್ಚಿದ್ವಿ, ಕಟಿಂಗ್ ಮಾಡಿದ್ವಿ, ಮಾಡಿ ಸಣ್ಣ ಸಣ್ಣ ತುಣುಕು ಮಾಡಿ ಒಣಗಿಸ್ಬಿಟ್ಟಿವಿ, ಒಣಗಿಸಿ ಪೌಡರ್ ಮಾಡಿಬಿಟ್ಟಿವಿ. ಆಮ್ಸೋರ್ ಅಂತ ತಿಳ್ಕೊಂಡು ಈಗ ನಿಸರ್ಗ ನಮ್ಮ ಬಾಕಿನ ಹೊಡೆದಿಲ್ಲ, ಎಲ್ಲ ಕಲಸಾಗಿ ಮರಾಟಾಗಿ ಹೋಗ್ತಿದೆ. ಆ ಮಾವಿನಕಾಯಿ ಬಿದ್ದಂತ ಸಮಸ್ಯೆ ಆಗ್ತೈತೆ. ಮುಂದಿಗೆ ಸಮಸ್ಯೆ ಆಗ್ತದೆ, ದೊಡ್ಡ ಸಂಪತ್ತದು. ಈಗ ಮತ್ತೆ ನಿನ್ನೆ ರಾತ್ರಿ ಬಿಟ್ಟು ಈಗ ರಸೀದ್ನಾಗ ಫೋನ್ ಮಾಡಿ ಹೇಳಿದ್ದೀನಿ ನಾನು ನಮ್ಮ ಮಠದಾಗ. ಮತ್ತೆ ಮಾವಿನಕಾಯಿ ಬಿದ್ದಾವು, ಮಂದಿ ಕಡೆಯಿಂದಲೂ ಮಾವಿನಕಾಯಿ ಖರೀದಿ ಮಾಡಿ. ನಾ ಹೇಳಿ 100 ರೂಪಾಯಿ ಕಿಲೋ ಒಳಗೆ ಯಾರ ಕಡೆಯಿಂದಲೂ ಖರೀದಿ ಮಾಡ್ಬೇಡಂತ ಹೇಳಿ. ದೇಶಿ ಮಾವಿನ ಗಿಡ ಏನದಾವ ಅದ್ರಾಗಿನ ಕಾಯಿಗಳು ಬಿದ್ದಿತ್ತು ಅಂದ್ರೆ 100 ರೂಪಾಯಿ ಕಿಲೋ ತಿಂತೀವಿ, ಯಾರು ಕಡಿಮೆ ತಗೋಬೇಡ. ಅವ್ರಂತ 50 ರೂಪಾಯಿ ಕೊಡ್ತೀವಿ, 40 ರೂಪಾಯಿ ಕೊಡ್ತೀವಿ ಅಂತ. ಅವ್ರು 4 ಕೊಡ್ತೀವಿ ಅಂದ್ರೂ ನೀವು 100 ರೂಪಾಯಿ ಕೊಡ್ರಿ. ಅವ್ರು ಕೊಟ್ಟವ್ರು ಖರೀದಿ ಮಾಡ್ರಿ. ಪಟ ಉಪ್ಪಿನಕಾಯಿ ಹಾಕಿಬಿಡ್ರಿ 2-3 ದಿನದಾಗ ಮುಂದೆ ಮಾರಾಟ ಮಾಡಿ. ಏನು ಫಸ್ಟ್ ಕ್ಲಾಸ್ ಉಪ್ಪಿನಕಾಯಿ ಹಾಕೋದು ಬಿದ್ದು ಮಾಡಿದ್ರು ನಂಬರ್ 1. ನಾವು ಮೊನ್ನೆ ಟೊಮೆಟೊ ಸಿಕ್ಕಾಪಟ್ಟೆ 2 ರೂಪಾಯಿ 3 ರೂಪಾಯಿ ಟೊಮೆಟೊ ಹಾಕು. ಆದ ಕೂಡಲೇ ಏನು ಮಾಡೋದು, ಏನು ಮಾಡೋದು ಅಂತಿದ್ರೆ ಏನಿಲ್ಲ, ಸ್ವಚ್ಛ ತೊಳೆದು ಫ್ರೆಶ್ ಮಾಡಿ ಅದ್ರೊಳಗೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಕಳ ಕುದಿಸಿ ದೊಡ್ಡ ಬ್ಯಾರಲ್ ತುಂಬಿರ್ತೀವಿ. ಹಿಂದಾಗಡೆ ಅವನ್ನ ಕೇಚಪ್ಪು ಸಾಸು ಮಾಡಿ ಮಾರಾಟ ಮಾಡಿದ್ರೆ ಈ ಸದ್ದು 1 ಲೀಟರ್ ನಮ್ಮ ಕೈಯಾಗಿಲ್ಲ. ನೀವು ಮಾಡ್ತೀವಿ ಅಂದ್ರೆ ಒಕ್ಕಲಿನಲ್ಲಿ ಏನೂ ಕೊಡ್ತಿಲ್ಲ, ಎಲ್ಲ ಮಾಡಕ್ಕಾಗ್ತದೆ. ಇಂಥವು ಯಾರು ಕಲಿತೀವಿ ಅಂತ ಹೇಳ್ರಿ, ನಾವು ಅವ್ರನ್ನ ಟ್ರೈನಿಂಗ್ ಕೊಡೋರು. ಅವ್ರು ಟ್ರೈನಿಂಗ್ ಕೊಡೋರೆ ಇಲ್ಲಿ ಕುಂತಾನಿದ್ದಪ್ಪ ಮನುಷ್ಯ ಇವೆಲ್ಲ ಮಾಡೇ ಮುಗಿದಾಗ ಊರ್ ಬಿಟ್ಟು ಹೋದ ನೋಡ ಬಿಜಾಪುರದಾಗ ಇರ್ತಾನೆ. ಹಾಂ ಪ್ರಕಾಶ್ ಬೇಣಿಯವರು ಹೋಗ್ಕೋತ ಎಲ್ಲ ಮಾಡಿ ಮುಗಿತಾಗ ನಾ ಇವನ್ನ ನೋಡಿ ಕಲ್ತಿದ್ದು ಒಂದು ಕಾರಣಕ್ಕೆ. ಇವ ನನಗೆ ಹಾಗಲಕಾಯಿ ತುಕಡಿ ಮಾಡಿ ಒಣಗಿಸಿ ಒಂದು ಚೀಲ ಕೊಟ್ಟಿದ್ದ. ಇವ ಹಾಗಲಕಾಯಿ ಒಂದೋ ಕೊಟ್ಟಿದ್ದ, ನಾನು ಮುಂದೆ ಎಲ್ಲ ಕಾಯ್ಕೊಂಡೆ ಒಣಗಿಸಿ ಚೀಲ ಮಾಡಿ ತುಂಬಕ್ಕೆ ಶುರು ಮಾಡಿದೆ, ಮಾರಾಟ ಮಾಡಕ್ಕೆ ಶುರು ಮಾಡಿದೆ. ಅವ ಕೈ ಬಿಟ್ಟನ್ನ ಬಿಟ್ಟಿಲ್ಲ ಅಷ್ಟೇ. ಅವ ಅದನ್ನ ದೊಡ್ಡ ಮುಂದಿನ ಬೆನ್ನು ಹತ್ತಿದ, ನಾವು ಬಡವರು ಹಿಂದಿನ ಬೆನ್ನು ಹತ್ತಿದ್ವಿ, ಮುಂದೇನು ಒಬ್ಬನ ತಿಳ್ಕೊಂಡು ತಿಳಿತಿದ್ವಿ. ರೈತರೆಲ್ಲೂ ಬಡವರು ಆಗುವುದಿಲ್ಲ, ಆಗಬಾರ್ದು. ರೈತರು ಭಾಳ ದೊಡ್ಡ ಮನುಷ್ಯನವ್ರು ಇರ್ತಾರೆ. ಮೊನ್ನೆ ಒಂದು ಊರಿಗೆ ಹೋಗಿದ್ದೆ, ಹೆಂಗಿರ್ತಾರೆ ರೈತರು ಹೇಳ್ತೀನಿ. ಊರಿಗೆ ಹೋಗಿದ್ದೆ, ಜಾತ್ರೆ ಸುಳ್ಳ ಇಡೀ ಊರಾಗ ಸೇರಿತು, ಎಲ್ಲರೂ ಬಂದಿದ್ರು. ಒಬ್ಬ ಯಜಮಾನ ಇದ್ದ ರೈತ, ಮಧ್ಯಮ ವರ್ಗದ ಮನುಷ್ಯ. ಜಾತ್ರೆ ಮುಗಿತು, ಪ್ರವಚನ ಮುಗಿತು, ಮುಗಿದ್ಕೊಳ್ಳೆ ನಾಡ್ರಿ ಪಾರ್ಕ್ ಇತ್ತು, ಪಾರ್ಕಿ ಉತ್ಸವ ಮುಗಿತು, ಮುಗಿದ್ಕೊಳ್ಳೆ ನಾನು ಹೋಗ್ತೀನಿ ಅಂದ. ಅಪ್ಪಳೆ ಎಲ್ಲರೂ ಪ್ರಸಾದ ತಗೋರಪ್ಪ ತೊಗೊಂಡು ಹೋಗ್ರಿ. ಇಲ್ರಿ ನಾ
ಅವಸರಕ್ಕೆ ಹೋಗ್ಬೇಕು ಅಂತ. ಅದೆಂತ ಅವಸರ, ದಡಜನ ಮುಂದೆ ಹೋಗ್ರಿ ಅಂತ. ಅವ ಏನು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಉಳಿದವರೆಲ್ಲ ಮೂವತ್ತು ಒಬ್ಬ ಮನುಷ್ಯ ಒಟ್ಟ ಏನು ಹೇಳಿದ್ರು, ಇಲ್ರಿ ನಾವು ಹೋಗಬೇಕು ಅಂತ, ಇಲ್ರಿ ನಾವು ಹೋಗಬೇಕು ಅಂತ, ಇಲ್ರಿ ನಾವು ಹೋಗಬೇಕು ಅಂತ 4 ಸರಿ ಅಂತ. ನಾವು ಮೊದಲು ಕೇಳಿದ್ರೆ ಯಾಕೆ ಅಂತ ಅಜ್ಜಾಗ ಮುಂಜಾನೆ ನಮ್ಮ ಮನ್ಯಾಗ ಕೂತ್ ತಪ್ಪೈತಿ, ಹಂಗ ಮುಚ್ಚಿಟ್ಟು ಬಂದಿ. ಯಾಕೆ ನಾವೊಂದು ವೇಳೆ ಹಿಂಗೆ ಅಂದ್ರೆ ಇದು ಜಾತ್ರೆ ಮಾಡಿ ಪರಿಣಾಮ ಆಗ್ತೈತಂತ ಹಂಗ ಮುಚ್ಚಿಟ್ಟು ಬಂದಿ. ಹೋಗಿ ಅದನ್ನ ಅಂತಿಮ ಸಂಸ್ಕಾರ ಮಾಡ್ತಿರ್ಬೇಕಂದ್ರೆ ಅನ್ನಾಗಿರ್ತೈತೆ. ನೀವ ನಮ್ಮ ಪ್ರಯತ್ನ. ನಮ್ಮ ರೈತ ತನ್ನ ಮನೆಗಿಂತಲೂ ಸಮಾಜಕ್ಕೆ ಯಾವಾಗಲೂ ಬಹಳ ಬೆಲೆ ಕೊಟ್ಟಂತ. ನಮ್ಮ ರೈತ ತನ್ನ ವೈಯಕ್ತಿಕ ಜೀವನ ಎಂದೂ ಶ್ರೇಷ್ಠ ಅಂತ ತಿಳ್ಕೊಂಡ. ಅವನು ನಮ್ಮ ಊರು, ನಮ್ಮ ಸಮಾಜ, ನನ್ನ ಜನತೆ ಅದು ಮೊದಲು. ಬಿತ್ತು ದಿವಸಕ್ಕೂ ಅಂದ್ರೆ ಸಹಿತ ನಿಮ್ಗೆ ಹೇಳ್ತೇನೆ ನಾನು, ನಮ್ಮಲ್ಲಿ ಒಂದು ರೂಢಿ ಇತ್ತು. ತತ್ತಿ ಹೋಗ್ತಿತ್ತಂತಂದ್ರೆ ಹೆಣ ಮೂಲೆಯಾಗಿಟ್ಟು ಹೋಗಿ ಹೊಂದಾಗ ಬಿಟ್ಟು ಬಂದು ಹಿಂದಾಗಡೆ ಮಣ್ಣು ಮಾಡ್ತಿತ್ತು. ಅವನ ದೃಷ್ಟಿ ಒಳಗೆ ಹಾಲು ಹೆಣ ಮುಖ್ಯ ಅಲ್ಲ, ಮುಂದೆ ಮಕ್ಕಳ ಮರಿಗೆ ಬೇಕಾಗುವಂತ ತಾಳಗಡಿ ಮುಖ್ಯ. ಪ್ರತಿ ತಪ್ಪಿದ್ರೆ ಎಲ್ಲ ತಪ್ಪೈತಿ ಅಂತ ಪ್ರತಿ ಮಹತ್ವ ಕೊಡ್ತಿದ್ದ ಅವ್ ಯಾಕೆ ಕೊಡ್ತಾನ ಬರ್ತೈತಿ ಹೇಳಿದ್ರು ನೋಡು. ಎಂಥವ್ರು ಯಾಕೆ ಕೊಡ್ತಾನ ಬರ್ತೈತಿ. ಇಷ್ಟ ಆಗಿನೂ ಅವನು ಒಬ್ಬರಿಗೆ ಹೇಳಿ, ನಾನು ಒಬ್ಬರಿಗೆ ಹೇಳ ಅಪ್ಪ ಯಾಕೆ ಹೇಳ್ಬಾರ್ದು ಅಂತ. ನಮ್ಗೆ ಹೇಗೆ ಇರಕ್ಕೆ ಸಾಧ್ಯ ಆಗೈತಿ? ಅಂದ ಕೂಡಲೇ ನಾನೀಗ ನಡೀತ ಎಲ್ಲರೂ ಹೋಗಿ ಅದನ್ನು ಮುಗಿಸ್ಬೋದು. ಇಡೀ ಊರಾಗ ಹೋಗ್ರಿ, ಪ್ರಸಾದ ಮಾಡಿದವರು ಹೋದ್ರು, ಮಾಡಿದವರು ಹೋದ್ರು. ಬಂದಿನ ನೋಡು ನಡ್ರಿ ಕಂಡಾಕ್ತಿ ರಾತ್ರಿ ಮುಗಿಸ್ಕೊಂಡು ಮತ್ತೆ ಎಲ್ಲರೂ ಊಟ ಮಾಡಿ. ಇದು ನಮ್ಮ ರೈತರಿಗೆ. ಇಂಥ ರೈತರಿಗೆ ಇಂಥ ಬಲ ಇರೋ ಹೊತ್ತಿನಾಗ, ಜನಬಲ ಇರೋ ಹೊತ್ತಿನಾಗ ಯಾಕೆ ತೊಂದರೆ ಆಗ್ತದೆ? ಹೌದು. ಆದ್ದರಿಂದ ನೀವು ಕೊಟ್ಟರಿಗವರು ನಾವು ಯಾಕೆ ಬಂದೀವಿ ನೋಡಿ. ನನ್ನ ಹತ್ರ ಬಂದರು, ಹಿಂದಿನ ಅಪ್ಪಗಳು ಬರ್ತಿದ್ರು, ಅವ್ರು ಬಂದಾಗ ಜಾತ್ರೆ ಮಾಡ್ತಿದ್ದೀವಿ ಅಂತ ನಾ ಹೇಳಿದೆ. ಅಪ್ಪಗಳು ಬರ್ತಿದ್ರಿಲ್ಲೋ, ಅಪ್ಪಗಳ ಪರವಾಗಿ ಇವ್ರ ಜಗಾರಿ ಬಿಜಾಪುರ ಆಶ್ರಮದ. ಅದು ಏನಿದ್ರು ಬಿಜಾಪುರ ಆಶ್ರಮದವರ ಬರಬೇಕು, ಅದರ ನೇತೃತ್ವ ವಹಿಸಬೇಕು, ಅವಾಗ 3 ಜಾತ್ರೆ ಆಗ್ಬೇಕು. ನಾವೇನದು ಎಲ್ಲ ಗೌರವ ಕಲಾವಿದಂತ ತಿಳ್ಕೊಬೇಕು. ನಾವು ಯಾವಾಗ ಬರ್ತೀವಿ ಹೋಗ್ತೀವಿ, ನಾವು ಯಾವಾಗ ನಮ್ದೇನೋ ಭಾಳ ಇದ್ರೊಳಗೆ ಪಾತ್ರ ಇಲ್ಲ. ಆದ್ರೆ ಅಪ್ಪಗಳು ಯಾವ ಜಾಗದಾಗಿದ್ರು ಆ ಜಾಗದಾಗ ಇವು ಅದಾಗ ಅವ್ರನ್ನ ಕರ್ಕೊಂಡು ಬರ್ಬೇಕು. ಅವ್ರ ನೇತೃತ್ವದಾಗ ಯಾರು ಬರ್ತಾರ ಹೋಗೋರು ಹೋಗ್ತಾರೆ. ಆದ್ರೆ ನಿಮ್ಮ ವ್ರತ ಏನೈತಲ್ಲ ಅದು ಖಂಡಿತ ಆಗ್ಲಾರ್ದಾಗ ನಿರಂತರವಾಗಿ ನೋಡ್ಕೊಂಡು ಹೋಗ್ಲಿಕ್ಕೆ ಇದೇ ಒಂದು ಮಾರ್ಗ ಅಂತ ನಾವು ತಮ್ಮಲ್ಲಿ ಕೇಳ್ಕೊಂಡಿದ್ದೆ. ತಾವು ನೇರವಾಗಿ ಬಸವಲಿಂಗ ಕಡೆ ಹೋಗಿ ಅವ್ರು ಹೋಗ್ಕೊಂಡೆ ನನಗೆ ಫೋನ್ ಮಾಡಿದ್ರು, ಬಸವಲಿಂಗವ್ರು ಬಂದಾಗ ನೀವು ಬರ್ಬೇಕಂತ. ಅದಕ್ಕೆ ಆ ಪ್ರಕಾರವಾಗಿ ನಾವು ನಡೆಸ್ಕೊಂಡು ಬಂದ್ರಿ. ಮುನ್ನ ಆನಂದ್ಜಿ ಬಂದರು ನಮ್ಮ ಊರಿಗೆ, ನಮ್ಮ ಸವಿತಾನಂದ ಶ್ರೀಗಳು ಬಂದರು, ನಿಮ್ಮ ಯುವಕರು, ಹುಡುಗರು, ಹುಡುಗಿಯರು ಯಾವ ಪದ್ಧತಿಯಿಂದ ನೀವು ತಯಾರಾಗಿದ್ದನ್ನು ಮಾಡಿದ್ರಲ್ಲ, ಈ ಜಾತ್ರೆ ನಾಡಿನ ಅನ್ಯ ಜಾತ್ರೆಗಳಿಗೆ ಆದರ್ಶ ಆಗಿತ್ತು ಅಂತ ನನಗೆ ಅನ್ನಿಸ್ತೈತೆ. ನೀವು ಮಾಡಿದಂಥ ಜಾತ್ರೆ ಇದ್ರೊಳಗೆ ನೀವೇನು ಮಾಡಿದ್ದಲ್ಲ, ಏನು ಎಕ್ಸ್ಚೇಂಜ್ ಗಾಡಿಗಳು ಬಂದು ನೀವು ಬೆಳಗ್ಗೆ 8-9 ಕಿಲೋಮೀಟರ್ದಿಂದ ಗಾಡಿಗಳು ತೊಗೊಂಡು ಬಂದ್ರಿ ನಿಮ್ಮ ಊರಿಗೆ. ಏನು ಅವಾಗಳು ಕೊಡ ಹೊತ್ಕೊಂಡು ಬಂದ್ರಿ, ಇಷ್ಟ ಬೆಳಗ್ಗೆ ಕೊಡ ಹೊತ್ಕೊಂಡು ಬಂದ್ರಿ. ಏನಲ್ಲಿ ಜಾತ್ರೆ ಒಳಗ್ರಿ ಬೀಜಗಳನ್ನ ಸಂಗ್ರಹ ಮಾಡಿದ್ದೀರಿ, ಔಷಧಿ ವನಸ್ಪತಿಗಳ ಪರಿಚಯ ಮಾಡಿಸಿದ್ದೀರಿ. ಆಮ್ಯಾಗ ಆ ಜಾನಪದ ಸೊಗಡನ್ನ ಯಾರು ನಾಚ್ಕೊಂಡಿರ್ರಿ. ಭಾಳ ಮಂದಿ ನಾಚ್ತಾರೆ ಇಚ್ಚಿಟ್ಟಿಗೆ ಹಿಂದ್ಯಾಡ್ಕೊಂಡಿರು. ನಾವು ಅನಿಸ್ತು ಸೊಗಡ ಹಾಡ ನಡೆದಾಗದಂತ. ನಾವು ನೋಡ್ರಿ ಸಣ್ಣ ಕೂಸ, ದೊಡ್ಡ ಕೂಸ, ಕರೆಕರ ನಡೆದವನಂತ ಅನಿಸ್ತು ನಮಗೆ. ಬೀಸು ಕಲ್ಲವ್ರು ಬೀಸು ಹಾಡು ಹಾಡ್ತಿದ್ರು, ಕುಟ್ಟವ್ರು ಕುಟ್ಟು ಹಾಡು ಹಾಡ್ತಿದ್ರು. ಏನ್ರಿ 1-2 ಎಲ್ಲ ನೋಡಿದ್ರ ಅದ್ಭುತ ಅನಿಸ್ತು. ಇಂಥ ಜಾತ್ರೆ ಊರಾಗಿ ಹೊಸ ಪೀಳಿಗೆ ಮತ್ತಿದ್ರು ರೈತರು ಯಾಕೆ ಮೇಟಿ ಕಂಪನಿಂದ ಹಂತಿನ ಕಟ್ಟ್ಯಾರಿ. ಈ ಹೊಸ ಹುಡುಗರಿಗೆ ಹಂತಿ ಅಂದ್ರೆ ಏನು ಗೊತ್ತಿಲ್ಲ. ಹಂತಿನ ಕಟ್ಟಿದ್ರು, ಹಂತಿ ಹಾಡ ಹಾಡಿದ್ರು ಹಿರಿಯರು. ಈ ಮುದುಕರು ಕೂಡ ಬಹುಶಃ ಹಾಡು ಹೋಗೋದು ಕಾಣ್ತಾವ.
ಹಿಂಗೆ ಯಾಕಂದ್ರೆ ಹಿಂದಿನ ಹುಡುಗರಿಗೆ ನಾವು ಯಾವ ಸಣ್ಣವರಿದ್ದಾಗ ಆಗಿದ್ದೀವಿ ಅವ್ರ ಹಾಡು ಕೇಳೋಣ ನಾವು ಹಾಡು ಬರ್ಲಾಕ ಇರ್ತಿದ್ವು ಅದ್ರ ಒಂದಾಗ ಎರಡಲ್ರಿ ನಾ ಏನೋ ಅನ್ಬೇಕು ಏನಪ್ಪ ಮಾಡ್ತೀವಿ ಏನು ಸುಮ್ಮನೆ ಇವತ್ತ ಹುಡುಕಾಡ್ಕೊಡ್ಬೋದು ಹೇಗಿಲ್ರಿ ನಾವು ಊರಾಗ ಜೀವನ ತಿಂತೀನಿ ಇದನ್ನ ಇನ್ನೊಬ್ಬ ಒಂದು ವಿಷಯ ಅದ ನಮ್ಮ ಅಣ್ತಂಬ್ರಿಗೆ ನೋಡ್ಕೊತಾಗ ನಮ್ಮ ಮತ್ತೊಂದು ಹೋಗಿನ ಅಷ್ಟಾಕ ಯಾರ ಐಡಿ ಹಾಕಿಲ್ಲ ಸವಾಡನ್ನ ಎಂಥವ್ರು ತಮ್ಮ ಉದ್ಯೋಗ ವ್ಯವಸಾಯ ಮುಂದಿನ ಪೀಳಿಗೆ ಹಸ್ತಾಂತರ ಮಾಡೋರು ಇರ್ಬೋದು ಅದೆಲ್ಲ ಮಾಡಿದ್ರಿ. ಆದ್ದರಿಂದ ನಿಮ್ಮ 3 ಜಾತ್ರೆ ನೋಡಿ ಭಾಳ ಸಂತೋಷ ಆಯ್ತು. ಹಿಂಗ ಜಾತ್ರೆ ಪ್ರತಿ ವರ್ಷ ನೆರವೇರಲಿ. ನಿಮ್ಮ 3 ಜಾತ್ರೆ ನೋಡಿ ಅನ್ಯ ಜಾತ್ರೆಗಳು ಸಹಿತ ಏನೇನೋ ಹೊರತೋದು ಏನೇನೋ ಮಾಡ್ತಿರ್ತಾರೆ. ಅದಕ್ಕಿಂತ ಇಂಥ ಜಾತ್ರೆ 3 ದಿವಸ ಪ್ರವಚನ ನಡೆಸಿದ್ರಿ. 3 ದಿವಸ ಆಯ್ತು, 3 ದಿವಸ ಪ್ರವಚನ ನಡೀತು. ಇದಕ್ಕಿಂತ ಏನ್ ಬೇಕು? ಬಹಳ ಸಂತೋಷ. ಕಬಡ್ಡಿ ಆಡಿದ್ರಂತ ರಂಗೋಲಿ ಸ್ಪರ್ಧೆ ಮಾಡಿದ್ರು. ಇಡೀ ಊರಿಗೆಲ್ಲ ರಂಗೋಲಿ ಹಾಕಿದ್ರಪ್ಪ. ಮನೆ ಮುಂದೆ ರಂಗೋಲಿ ಹಾಕಕ್ಕಾಗಂಗಿಲ್ಲ, ಇಡೀ ಊರಿಗೆ ರಂಗೋಲಿ ಹಾಕಿದ್ರು. ಯಾಕೆ ಹೋಗಿದ್ರು ಕಡಿಮೆ ಭಾಳ ಒಳ್ಳೆಯದು ಅಂತಂದ್ರೆ ಕಡ್ಲಿಗಳನ್ನ ಏನಿದೆ ಅಂತ ತಿಳ್ಕೊಂಡು ಇದೆ ಅಂತ ಹೇಳ್ತಾರೆ. Subscribe now and press the bell icon. Never miss an update.